ಟಿವಿ9 ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ನಾಗರಾಜ್. ವೀಕ್ಷಕರೇ, ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಹಾರರ್ ಆಗಿರಬಹುದು, ಥ್ರಿಲ್ಲರ್ ಆಗಿರಬಹುದು, ಸಸ್ಪೆನ್ಸ್ ಆಗಿರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳ ಮಧ್ಯದಲ್ಲಿ ಕಾಮಿಡಿ ಸಿನಿಮಾಗಳು ಒಂದಷ್ಟು ಗ್ಯಾಪ್ ಅನ್ನ ಪಡ್ಕೊಂಡಿದ್ವು. ಸೊ ಇದೀಗ ಆ ಒಂದು ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ವಿದ್ಯಾಪತಿ ಸಿನಿಮಾ ಈಗಾಗಲೇ ಬರ್ತಾ ಇದೆ. ಸೊ ಈ ಒಂದು ಸಿನಿಮಾ ಈಗಾಗಲೇ ಒಂದಷ್ಟು ಟ್ರೇಲರ್ ಕೂಡ ರಿಲೀಸ್ ಆಗಿದೆ, ಹಾಗೆ ಹಾಡುಗಳು ಕೂಡ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ಸಿನಿಮಾ ತಂಡದ ನಾಯಕಿ ಇಬ್ರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಏನೆಲ್ಲ ಹೇಳಕ್ ಹೊರಟಿದ್ದಾರೆ, ಈ ಒಂದು ಸಿನಿಮಾ ಮೂಲಕ ಏನ್ ಸಂದೇಶವನ್ನ ಜನರಿಗೆ ಕೊಡಕ್ ಹೊರಟಿದ್ದಾರೆ ಅನ್ನೋ ಕುರಿತಾಗಿ ನನ್ನ ಜೊತೆಗೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ವಿದ್ಯಾಪತಿ ಸಿನಿಮಾದ ವಿದ್ಯಾವನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪತಿಯವರನ್ನ ಕೂಡ ಆಮೇಲೆ ಮಾತಾಡಿಸ್ತಾ ಹೋಗೋಣ. ಸೊ ಫಸ್ಟ್ ವಿದ್ಯಾ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಈ ಒಂದು ಸಿನಿಮಾ ಈಗಾಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ, ನೀವು ಶೂಟಿಂಗ್ ಮಾಡ್ಲಿಕ್ಕೆ ಹಿಡಿದು. ಹೇಗಿತ್ತು ಈ ಒಂದು ವರ್ಷದ ಜರ್ನಿ, ಹೇಗಿತ್ತು ಅಂತ? 1 ವರ್ಷ ಆಗಿದೆಯಾ? 1 ವರ್ಷ ಅಂದರೆ ನಾನು ಸ್ವಲ್ಪ ಲೇಟಾಗಿ ಜಾಯ್ನ್ ಆದೆ. ನನಗೆ ಮೊದಲನೇ ಸಿನಿಮಾ ಆದಮೇಲೆ ಈ ಸಿನಿಮಾಯಿಂದ DOP ಇಂದ ಕಾಲ್ ಬಂದಿದ್ದು. ಸೊ ಡಾಲಿ ಪಿಕ್ಚರ್ಸ್ ಅಂದ ತಕ್ಷಣ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್, ಒಳ್ಳೆ ಸ್ಟಾರ್ ಕಾಸ್ಟ್ ಇರೋದ್ರಿಂದ ಆಮೇಲೆ ನಾನು ಇದರಲ್ಲಿ ಸೂಪರ್ ಸ್ಟಾರ್ ವಿದ್ಯಾ ಅನ್ನೋ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್. ಇವಾಗ ನಾವು ಆರ್ಟಿಸ್ಟ್ ಅಷ್ಟೇ ಸೂಪರ್ ಸ್ಟಾರ್ಸ್ ಆಗಿಲ್ಲ ರಿಯಲ್ ಲೈಫಲ್ಲಿ, ಬಟ್ ಆನ್ ಸ್ಕ್ರೀನ್ ಆ ಒಂದು ಫೀಲ್ನ ಅನುಭವಿಸೋದು ತುಂಬ. ಆಮೇಲೆ ಇಟ್ಸ್ ಅ ಡ್ರೀಮ್ ಫಾರ್ ಎವ್ರಿ ಹೀರೋಯಿನ್ ಅಂತ ಅನ್ಸುತ್ತೆ. ಸೊ ತೆರೆ ಮೇಲೆ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡ್ಕೊಳ್ಳೋದು. ಆಮೇಲೆ 6 ಮೂವೀಸ್ ಮಾಡಿರ್ತಾಳೆ, ಎಲ್ಲ ಸೂಪರ್ ಡೂಪರ್ ಹಿಟ್ ಇರುತ್ತೆ. ಬಟ್ ಅವಳು ತುಂಬ ಸಿಂಪಲ್ ಆಗಿರೋ ಲೈಫ್ ಲೀಡ್ ಮಾಡ್ತಾ ಇರ್ತಾಳೆ. ಸೊ ಅದು ಒಂದು ಕನ್ವೆ ಮಾಡೋಕ್ಕೆ ಹೋಗ್ತಿರೋ ಒಂದು ಕ್ಯಾರೆಕ್ಟರ್ ಅಂದರೆ ವಿದ್ಯಾ. ಓಕೆ, ಈಗ ನಾಗಭೂಷಣ್ ಅವ್ರು ಈಗಾಗಲೇ ಒಂದು ಮದುವೆ ಆಗಿದ್ದಾರೆ. ಸೊ ರಿಯಲ್ ಲೈಫಲ್ಲಿ ಈಗಾಗಲೇ ಪತಿ ಆಗಿದ್ದಾರೆ. ರಿಯಲ್ ಲೈಫಲ್ಲಿ ಈಗ ನಾವು ವಿದ್ಯಾಪತಿಯಾಗಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪತಿ ಅನ್ನೋ ಕ್ಯಾರೆಕ್ಟರ್, ವಿದ್ಯಾಪತಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಸ್ಪೆಷಲ್ ಆಗಿದೆ ನಿಮ್ಮ ಒಂದು ಸಿನಿಮಾದಲ್ಲಿ ಅಂತ? ಒಂದು ಪತಿ ಆಗಿರೋದು ಎಲ್ಲರ ಜೀವನದಲ್ಲೂ ಪರ್ಸ್ನಲ್ ಆಗಿ ಮದುವೆ ಆದರೆ ಅದನ್ನು ಸ್ಪೆಷಲ್ಲು. ಈ ಸಿನಿಮಾದಲ್ಲಿ ವಿದ್ಯಾಪತಿ ಅಂದರೆ ವಿದ್ಯಾಳ ಪತಿ ವಿದ್ಯಾಪತಿ ಆ ಥರ. ಸೊ ಇದರಲ್ಲಿ ಏನಂತಂದರೆ ಆ್ಯಕ್ಚುಲಾಗಿ ಅವ್ರು ಸೂಪರ್ ಸ್ಟಾರ್ ಆಗಿದ್ರು, ನಾನು ಅವ್ರ ಹೆಸರು ಹೇಳ್ಕೊಂಡು ಶೋಕಿ ಮಾಡ್ತಾ ಇರ್ತೀನಿ, ಆ ಥರದ್ದೊಂದು ಕ್ಯಾರೆಕ್ಟರ್. ಸೊ ಈ ವಿದ್ಯಾಪತಿ ಈ ಗ್ಯಾಪಲ್ಲಿ ಅವನು ಏನೇನೆಲ್ಲ ಮಾಡ್ತಾನೆ, ಏನೇನೆಲ್ಲ ಹುಚ್ಚಾಟಗಳು ಮಾಡ್ತಾನೆ, ಏನೇನೆಲ್ಲ ಶೋಕಿ ಮಾಡ್ತಾನೆ. ಈ ಶೋಕಿ ಮಾಡ್ತಾ ಅದು ಎಲ್ಲಿಗೆ ಯಾವುದೋ ಒಂದು ತೊಂದರೆ ಸಿಗಾಕೋತಾನೆ. ಸೊ ನಂತರ ಏನಾಗುತ್ತೆ ಅನ್ನೋದು ಈ ವಿದ್ಯಾಪತಿಯ ಕತೆ. ಓಕೆ, ಸೊ ನಾವು ಈ ಹಿಂದೆ ನೋಡಿದಾಗ ನಿಮ್ಮ ಟಗರ ಪಲ್ಯ ಮೂವಿ ನೋಡಿದಾಗ ಅದರಲ್ಲಿ ತುಂಬ ಒಂದು ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಮುದ್ದಾಗಿ ನಾವು ನೋಡಿದ್ವಿ. ಸೊ ಈ ಸಿನಿಮಾದಲ್ಲಿ ಅಂದರೆ ಕ್ಯಾರೆಕ್ಟರ್ ತುಂಬ ಚೇಂಜಸ್ ಆಗಿದೆ. ಸೊ ನೋಡಿದಾಗ ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾರೆ. ಸೊ ನಾಗಭೂಷಣ್ ಅವರ ಇವರು ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಆ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಗೆಟಪ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಸ್ಪೆಷಲ್ ಆಗೇ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನೀವು ಈಗ ಹೇಳಿದ್ರಲ್ಲ ನಾಗಭೂಷಣ್ ಅವರ ಇವರು ಅಂತ ಫೀಲ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೆಲ್ಲ ತೊಂದರೆ ತಗೊಂಡಿದ್ದು. ಅಂದರೆ ಈಗ ನಾನು ಮುಂಚೆ ಎಲ್ಲ ಬೇರೆ ಸಿನಿಮಾ ಮಾಡಿದಾಗೆಲ್ಲ ಯೂಶಲಿ ನಾನು ಹೇಗಿದ್ದೀನೋ ಹಾಗೇ ಇರ್ತಿದ್ದೆ, ಆಲ್ಮೋಸ್ಟ್ ಇರ್ತಿದ್ದೆ. ಬಟ್ ಈ ಸಿನಿಮಾಗೆ ಬೇರೆ ಏನೋ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ಗಳು, ಸರಿ ಬೇರೆ ಏನು ಮಾಡಬೇಕು ಅಂತ, ಒಂದು ಕೆಲಸ ಮಾಡೋಣ, ಹೇರ್ ಕಲರ್ ಮಾಡಿಸ್ಬಿಡೋಣ ಅಂತ. ಆಯಿತು, ಮಾಡಿಸಿ ಅಂತ. ಸೊ ಒಂದು ತಲೆ ತುಂಬ ಒಳ್ಳೆ ಈ ಗೋಲ್ಡನ್ ಕಲರ್ ಹೇರ್ ಮಾಡಾಕಿದ್ರು. ಆ ಥರ ಏನು ಕೈಗೆಲ್ಲ ನಾನು ನೋಡಿ ರಿಯಲ್ ಲೈಫಲ್ಲೂ ಒಂದು ಚಿನ್ನ ಬಣ್ಣ ಹಾಕ್ತವನಲ್ಲ. ಸೊ ಅಲ್ಲಿ ಏನು ಎಲ್ಲಕ್ಕೂ ಒಂದೊಂದು ಉಂಗುರ ಅಂತೆ, ಚೈನ್ ಅಂತೆ, ಈ ಥರ ಒಂದು ಬೇಸಿಕ್ಲಿ ಒಂದು ಕ್ಯಾರೆಕ್ಟ್ರೇ ನೋಡಿದ ತಕ್ಷಣ ಇದು ನೀವು ಹೇಳಿದ್ರಲ್ಲ ಇವನು ಅವನು ಅಂತ ಅನ್ನಿಸ್ಬೇಕು ಅಂತ. ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರು. ಸೊ ಮಜಾ ಇತ್ತು ನನಗೆ. ಬೇಸಿಕ್ಲಿ ಸ್ವಲ್ಪ ಕಷ್ಟ ಇತ್ತು. ಅಂದರೆ ನಾವೆಲ್ಲದ ಕ್ಯಾರೆಕ್ಟರ್ಗಳನ್ನ ನಾವು ಪೋರ್ಟ್ರೇ ಮಾಡೋದಿದೆಯಲ್ಲ, ಸ್ವಲ್ಪ ಕಷ್ಟ, ಬಟ್ ಚಾಲೆಂಜಿಂಗು ಅದು ಇಷ್ಟ ಆಗುತ್ತೆ. ಓಕೆ, ಈಗ ಮಲೈಕಾ ಅವ್ರು ನಾವು ಸೀರಿಯಲಲ್ಲಿ ನೋಡಿದಾಗ ಯಾವಾಗಲೂ ಮಾತಲ್ಲಿ ಚುರುಕು, ಮತ್ತು ಫಸ್ಟ್ ಮೂವಿಲಿ ನೋಡಿದಾಗಲೂ ಅಷ್ಟೇ ಒಂದು ಹಳ್ಳಿ ಮುಗ್ಧ ಹುಡುಗಿ ಥರ ನಾವು ಅನಿಸ್ತಾ ಇತ್ತು. ಬಟ್ ಈ ಒಂದು ಸಿನಿಮಾದಲ್ಲಿ ನಿಮ್ಮದು ಕ್ಯಾರೆಕ್ಟರ್ ತುಂಬ ಚೇಂಜಸ್ಸು. ಅಂದರೆ ಹೀಗೂ ಇರ್ತಾರಾ ಅಂತ ನಿಮ್ಮನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ, ಅಂದರೆ ತುಂಬ ಚೆನ್ನಾಗಿ ನಿಮ್ಮನ್ನು ತೋರಿಸಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲಂತೂ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಸೀರಿಯಲಲ್ಲಿ ಯೂಶ್ವಲಿ ನಾವು ಸೀರೆ ಹಾಕ್ಕೊಂಡಿರ್ತೀವಿ, ಅದಾದಮೇಲೆ ಅಲ್ಲೊಂಥರ ಬಬ್ಲಿ ಕ್ಯಾರೆಕ್ಟರ್. ಆಮೇಲೆ ಫಸ್ಟ್ ಸಿನಿಮಾದಲ್ಲಿ ನಾನು 18 ವರ್ಷ ಅಂತ ಪ್ರೂವ್ ಮಾಡಬೇಕಿತ್ತು, ಅದಕ್ಕೆ ಲಂಗಾದಾವಣಿ ಆ ಥರ ಒಂದು ಅಟೈರ್ ಕೊಟ್ಟಿದ್ದು. ಬಟ್ ಇದರಲ್ಲಿ ಸೂಪರ್ ಸ್ಟಾರ್ ರೋಲ್ ಪ್ಲೇ ಮಾಡೋದ್ರಿಂದ ಒಂದು ಸೂಪರ್ ಸ್ಟಾರ್ ಎಲ್ಲ ಕಾಸ್ಟ್ಯೂಮ್ಸಲ್ಲಿ ಹೇಗೆ ಚೆನ್ನಾಗಿ ಕಾಣಿಸ್ತಾರೆ. ಇವಾಗ ನೀವು ಯಾವುದೇ ಸೂಪರ್ ಸ್ಟಾರ್ಸ್ ನೋಡಿ ಅವ್ರು ಏನು ಹಾಕೊಂಡ್ರು ಚೆನ್ನಾಗಿ, ಅದೇ ಒಂದು ಟ್ರೆಂಡ್ ಆಗುತ್ತೆ. ಸೊ ಆ ಥರ ಒಂದು ಇಟ್ಕೊಂಡು ಅದು ಕ್ಯಾರೆಕ್ಟರ್ನ ಬರೆದಿರೋದು. ಸೊ ನನಗೇನು ಖುಷಿ ಅಂದರೆ ನಾನು ವಿಭಿನ್ನವಾಗಿರೋ ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರೋ ಕಾಸ್ಟ್ಯೂಮ್ಸ್. ನಾನು ಅಂದರೆ ತೆರೆ ಮೇಲೆ ಜನಕ್ಕೆ ಆ ಟ್ರಾನ್ಸಿಷನ್ ಬೇಕಿತ್ತು. ನಾನು ಹಾಗೂ ಕಾಣಿಸ್ತೀನಿ ಅನ್ನೋದು ನೀವೇ ಹೇಳಿದ್ರಿ, ಇವಾಗ ಗೊತ್ತಿರಲಿಲ್ಲ ಅವ್ರು ಹಾಗೂ ಕಾಣಿಸೋಕ್ಕೆ ಸಾಧ್ಯ ಅಂತ. ಸೊ ಅದೊಂದು, ಆದರೆ ಆ ಸಾಂಗಲ್ಲಿ ನಾವು ಎಲ್ಲ ಥರ ಕಾಸ್ಟ್ಯೂಮ್ಸ್ನ ಹಾಕಿ ಟ್ರೈ ಮಾಡಿ ಆಮೇಲೆ ಮದನಾರಿ ಸಾಂಗ್ ಆಗಿದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ನಾನು ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ನ ಹಾಕೊಂಡಿದ್ದೀನಿ. ಯೂಶಲಿ ಆಗಿ ನಾವು ಫಿಲ್ಮಲ್ಲಿ ಮಾಡಬೇಕಾದ್ರೆ ಈ ಒಂದು ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕಾದ್ರೆ ನಮ್ಗೆ ಆ ಫೀಲ್ ಇರಲ್ಲ. ಬಟ್ ನೀವು ಅದರಲ್ಲೂ ಕೂಡ ಹೀರೋಯಿನ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟು ಸ್ಪೆಷಲ್ ನಿಮಗೆ?
ಅಷ್ಟೇನು ನನಗೆ ಡಿಫ್ರೆನ್ಸ್ ಅನಿಸಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಿಕಾಸ್ ಆ ಕ್ಯಾರೆಕ್ಟರ್ ಅವ್ರು ಹೇಗೆ ಡಿಸ್ಕ್ರಿಪ್ಟ್ ಮಾಡಿದ್ರು ಅಂದರೆ ಅವಳು ತುಂಬ ಸಿಂಪಲ್ ಆಗಿರ್ತಾಳೆ. ಅವಳು ಸೂಪರ್ ಸ್ಟಾರ್ ಆಗಿದ್ರು, ಲ್ಯಾವಿಶ್ ಲೈಫ್, ಸೂಪರ್ ರಿಚ್ ಆಗಿದ್ರು, ಅವಳ ಆಸೆಗಳು ತುಂಬ ಚಿಕ್ಕದಿರುತ್ತೆ. ಅವಳು ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಇರುತ್ತೆ ಅನ್ನೋ ಒಂದು ಅದೇನು ಅವ್ರ ಕತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡಿದ್ರಲ್ಲ ಅದು ನನಗೆ ಈಸಿ ಅನಿಸ್ತು. ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇದರಲ್ಲಿ ಸಿಂಪಲ್ ಆಗಿರ್ತಾರೆ, ಅವ್ರ ಹೆಸರಲ್ಲಿ ನಾನು ಶೋಕಿ ಮಾಡ್ತಾ ಇರ್ತೀವಿ. ಓಕೆ, ನಾಗಭೂಷಣ್ ಅವ್ರು ನಾವು ಟ್ರೇಲರ್ ನೋಡಿದಾಗ ಆ್ಯಕ್ಚುಲ್ ಆಗಿ ಕರಾಟೆ ಯಾವಾಗ ಕಲ್ತ್ಕೊಂಡ್ ಬಂದ್ರು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಸೊ ಅದರಲ್ಲಿ ನೀವು ಪ್ಲೇ ಮಾಡ್ತಾ ಮುಂಚಿತವಾಗಿ ಕಲ್ತ್ಕೊಂಡ್ ಬಂದಿದ್ರ ಅಥವಾ ಹೇಗೆ ಅಂತ? ಇಲ್ಲ, ಅಂದ್ರೆ ಈ ತರ ಪಾತ್ರ ಬಂದಾಗ ಸ್ವಲ್ಪ ಪ್ರಿಪ್ರೇಷನ್ಸ್ ಇರ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಅಂದ್ರೆ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟನ್ನ ಹೋಗಿ ಕಲ್ತೆ. ಸ್ವಲ್ಪ ಹೇಳೋದು, ಬೀಳೋದು, ಕಿಕ್ಸು, ಪಂಚಸ್ಸು, ಸಣ್ಣ ಪುಟ್ಟದು, ಈ ಥರದ್ದು ಒಂದಷ್ಟು. ಯಾಕಂದ್ರೆ ಅಲ್ಟಿಮೇಟ್ಲಿ ಅದು ಬಿಲಿಯಬಲ್ ಅನ್ನಿಸ್ಬೇಕಲ್ಲ. ಇದು ಸಿನಿಮಾದಲ್ಲಿ ವಿಲನ್ ಯಾರು? ಗರುಡರಾಮ್ ಅವರು. ನಾನು ಗರುಡರಾಮ್ ಅವ್ರನ್ನ ಹೊಡಿತೀನಿ ಅಂತಂದರೆ ಅಟ್ಲೀಸ್ಟ್ ಒಂದು ಬಿಲಿವೇಬಲ್ ಅಂತ ಅನ್ನಿಸ್ಬೇಕಲ್ಲ. ಓಕೆ, ನಾನು ಕನ್ವಿನ್ಸ್ ಮಾಡ್ಬೇಕು ಆಡಿಯನ್ಸ್ನ. ಅಷ್ಟನ್ನು ಕಲ್ತಿದ್ದೀನಿ, ಅಷ್ಟು ನಿಮ್ಗೆ ಕನ್ವಿನ್ಸ್ ಆಗುತ್ತೆ ನೋಡಿದ್ರೆ. ಓಕೆ, ರಂಗಾಯಣ ರಘು ಸರ್ ಕೂಡ ಒಂಥರ ಜಪಾನೀಸ್ ಕರಾಟಿಗ ಇದ್ರ ಥರ ತುಂಬ ಚೆನ್ನಾಗಿ ಅವ್ರನ್ನ ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಒಂದು ಕ್ಯಾರೆಕ್ಟರ್ ಅಂದರೆ ಒಂದೇ ಸಾಂಗಲ್ಲಿ ಬಂದು ಹೋಗೋದು ಅಂತ ನಾನು ಕೇಳ್ಪಟ್ಟೆ. ಹೌದೌದು, ಅವರು ರಂಗಾಯಣ ರಘು ಸರ್ ಒಂದೇ ಆ ಸಾಂಗ್ಗೆ ಮಾತ್ರ ಬಂದು ಹೋಗೋದು ರಘು ಸರ್. ಬೇಸಿಕ್ಲಿ ಆ ಥರದೊಂದು ಕ್ಯಾರೆಕ್ಟರ್ನ ರಘು ಸರ್ ಥರದವರು ಆ ಥರ ವರ್ಸಟೈಲ್ ಕ್ಯಾರೆಕ್ಟರ್ ಒಬ್ರಿಗೆ ಆ್ಯಕ್ಟರ್ ಬಂದು ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಕೊಂಡ್ವಿ. ಸೊ ಅದನ್ನು ಬಂದು ಮಾಡಿಕೊಟ್ಟು ಹೋದ್ರು, ಅದು ನಮ್ಗೆ ಖುಷಿ ಇದೆ, ಅದು ಮಜಾ ಇದೆಯಲ್ಲ. ಆ ಬೇಸಿಕ್ಲಿ ಆ ಸಾಂಗ್, ಆ ಇಡೀ ಸೀಕ್ವೆನ್ಸೇ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ. ಇಡೀ ಆ ಕರಾಟೆ ಪೋರ್ಷನ್ ಇಡೀ ಸಿನಿಮಾದಲ್ಲಿ ಭಾಳ ಇಷ್ಟ ಆಗುತ್ತೆ. ಯಾಕಂದ್ರೆ ಈಗ ನೀವು ನೋಡ್ತೀರ ಎಲ್ಲರೂ ಮಕ್ಕಳನ್ನ ಇಲ್ಲ ಕರಾಟೆಗೋ, ಜಿಮ್ನಾಸ್ಟಿಕ್ಸ್ಗೋ ಅಲ್ವಾ ಡ್ಯಾನ್ಸ್ಗೋ ಏನೊಂದು ಕಲಿಸ್ತಾನೆ ಇರ್ತಾರಲ್ಲ. ಸೊ ಮಕ್ಕಳಿಗೆ ಇವೆಲ್ಲ ಮೊದಲಾದ್ರೆ ನಮ್ಮ ಕಾಲದಲ್ಲಿ ಸ್ವಲ್ಪ ಹಿಂಗೆ ನೋಡ್ತಾ ಇದ್ವಿ. ಈಗ ಎಲ್ಲರೂ ಗೊತ್ತಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತೊಂದು ಸೊ ಇನ್ನೂ ಚೆನ್ನಾಗಿ ರಿಲೇಟ್ ಆಗುತ್ತೆ ಈ ಮಕ್ಕಳಿಗೆ ಈ ಕರಾಟೆ ಪೋರ್ಷನ್ನು. ಓಕೆ, ನಿಮ್ಮ ಆ್ಯಕ್ಚುಲಿ ಟಗರುಪಲ್ಲಿಯ ಸಿನಿಮಾ ನೋಡಿದಾಗ ಅದೊಂಥರ ಎಷ್ಟು ಜನರಿಗೆ ಪ್ರೇಕ್ಷಕರಿಗೆ ಮನ ಮುಟ್ಟಿದೆ ಅಂತ ಹೇಳಿದರೆ, ನಾವು ಯೂಶಲಾಗಿ ಎಂತಹ ಸ್ಟ್ರಿಕ್ಟ್ ಕ್ಯಾರೆಕ್ಟರ್ಗಳನ್ನ ನಾವು ಫಿಲ್ಮ್ ಮಾಡಿದಾಗ ಅದು ಜನರಿಗೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಕಾಮಿಡಿ ಅನ್ನೋದು ಏನಿರುತ್ತೆ ಸೊ ಅದಿದ್ದಾಗ ಜನರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಜನರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಅಟ್ರಾಕ್ಟ್ ಆಗುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಟ್ರೇಲರ್ ನೋಡಿದಾಗ ಒಂದು ಹೆಂಚನ್ನು ಹೊಡಿತೀರಾ, ಆ ಹೆಂಚು ಹೊಡೆದಾಗ ಒಂದು ಹೆಂಚು ಬಂದು ಇನ್ನೊಬ್ಬರಿಗೆ ಪಕ್ಕಕ್ಕೆ ಬಂದು ಬೀಳುತ್ತೆ. ಅದು ಎಷ್ಟು ತುಂಬ ಜನ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಇದು ಮಾಡಿ ರೀಲ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ಒಂಥರ ತುಂಬ ಜನರಿಗೆ ಆಕರ್ಷಕವಾಗಿ ಅನಿಸುತ್ತೆ ಅಂತ. ಸೊ ನಿಮ್ಮ ಈ ಸಿನಿಮಾಗಳಂತ ಬಂದಾಗ ಯಾವಾಗಲೂ ಕೂಡ ಕಾಮಿಡಿಗೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ ಅಂತ? ಹೌದಾ, ನಿಜ? ಅಂದರೆ ನಾವು ಏನೇ ಹೇಳೋದಿದ್ರು ಅದನ್ನ ಹ್ಯೂಮರ್ ಜೊತೆಗೆ ಹೇಳಿದಾಗ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಜನಕ್ಕೆ. ಆಮೇಲೆ ಕೂತು ನೋಡ್ತಾರೆ. ನಾನು ಏನೋ ಭಾಳ ದೊಡ್ಡ ಫಿಲಾಸಫಿ ಹೇಳ್ತೇನೆ ಅಂದ್ಬಿಟ್ಟು ಜನಕ್ಕೆ ಬೋರ್ ಹೊಡಿಸ್ಬಿಟ್ರೆ ಯಾರು ನೋಡಲ್ಲ. ಈ ಚಾರ್ಲಿ ಚಾಪ್ಲಿನ್ ಎಂತೆಂಥ ದೊಡ್ಡ ಫಿಲಾಸಫಿ ಹೇಳಿದ್ದಾನೆ, ಅವನು ಬೋರ್ ಹೊಡಿಸಿದಾನ? ಇಲ್ಲ ಅಲ್ಲ. ಅದನ್ನ ಯಾವಾಗಲೂ ಅಷ್ಟೇ ಒಂದು ಹ್ಯೂಮರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗ ಜನ ಯಾವತ್ತೂ ತಗೋತಾರೆ. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ, ಜೊತೆಗೆ ಒಂದು ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಒಂದು ಇರುವಂತಹ ಸಿನಿಮಾ. ಬಟ್ ಅದನ್ನ ಒಂದು ಒಳ್ಳೆ ಹ್ಯೂಮರ್ ಜೊತೆಗೆ ಹೇಳಿದ್ದೀವಿ. ಅದು ಇದು ಮುಂಚೆ ಟಗರುಪಲ್ಯದಲ್ಲಿ ನೀವೇ ಹೇಳಿದ್ರಲ್ಲ, ಅದೇ ಆಗಿತ್ತು. ಅದಕ್ಕೆ ಜನ ಅಂದರೆ ಎಷ್ಟು ಎಲ್ಲ ಕಡೆ ನಾವು ಓದೋದು ಹಳ್ಳಿ ಕಡೆ ಅದು ಆ ಸಿನಿಮಾ ಬಗ್ಗೆ ಕೇಳ್ತಾರೆ ನನಗೆ. ಯಾಕಂದರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ರೀಚ್ ಆಗಿದೆ. ಟಿ ವಿಯಲ್ಲಿ ನಾವು ಯೂಟ್ಯೂಬಲ್ಲಿ ರಿಲೀಸ್ ಆದಾಗಲಿ ಎಲ್ಲ ಕಡೆ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ ಹ್ಯೂಮರು, ಆಮೇಲೆ ನನ್ನ ಸ್ಟ್ರೆಂತ್ ಕೂಡ. ಅದ್ರ ಜೊತೆಗೆ ಈಗ ಹ್ಯೂಮರ್ ಜೊತೆಗೆ ಎಮೋಷನು, ಹ್ಯೂಮರ್ ಜೊತೆಗೆ ಆ್ಯಕ್ಷನ್ನು. ಸೊ ಏನೇ ಇದ್ರೂ ವಾಟ್ ಎವರ್ ಬೇರೆ ಜಾನರ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು, ಬಟ್ ಅದು ಯಾವಾಗಲೂ ಹ್ಯೂಮರ್ ಜೊತೆಗೆ ಹೋಗಬೇಕು. ಅದ್ರದ್ದು ಅದು ಹ್ಯೂಮರ್ ಪಾಲಿಶಿಂಗ್ ಇದ್ದರೆ ಸೊ ನೀಟಾಗಿ ನೋಡ್ಸ್ಕೊಂಡು ಹೋಗುತ್ತೆ ಅಂತ. ಹೌದು, ನೀವೇನು ಹೇಳ್ತೀರಾ ಮಲೈಕಾ? ಏನು ಪ್ರಶ್ನೆ ಏನು ಹೇಳಿ? ಕಾಮಿಡಿನ ಈಗ ಏನಂತ ಹೇಳಿದ್ರೆ ಇತ್ತೀಚೆಗೆ ತುಂಬಾ ಅಂದ್ರೆ ಸಸ್ಪೆನ್ಸ್ ಸಿನಿಮಾಗಳು ಬರ್ತಾ ಇದೆ, ಎಲ್ಲವೂ ಬರ್ತಾ ಇದೆ, ಬಟ್ ಕಾಮಿಡಿ ಸಿನಿಮಾಗಳು ಪ್ರೇಕ್ಷಕರಿಗೆ ಬೇಗ ಮನ ಮುಟ್ಟುತ್ತೆ ಅಂತ ಹೇಳಿ ನಿಮ್ಗೆ ಹೆಂಗ ಅನ್ಸುತ್ತೆ? ಬಿಕಾಸ್ ನೀವು ಚಿಕ್ಕಣ್ಣ ಅವ್ರ ಜೊತೆ ಆಕ್ಟ್ ಮಾಡಿದಾಗ್ಲೂ ಕೂಡ ಅಷ್ಟೇ ತಮಾಷೆಯಾಗಿ ಆ ಸಿನಿಮಾ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು ಕೂಡ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ನಾವು ಅಂದ್ರೆ ಸಿನಿಮಾ ರಿಲೀಸ್ ಮಾಡೋ ಟೈಮಲ್ಲಿ ನಮಗೂ ಗೊತ್ತಿರಲಿಲ್ಲ ಜನ ಹೇಗೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿ ಅದನ್ನ ಎಕ್ಸೆಪ್ಟ್ ಮಾಡಿದ್ರು. ಕಾಮಿಡಿ ಅನ್ನೋದು ತುಂಬಾ ಅಂದ್ರೆ ನನ್ಗನ್ಸೋ ಪ್ರಕಾರ ಕಾಮಿಡಿ ಸಿನಿಮಾಗಳು ಯಾವತ್ತೂ ಸೋತಿಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಈ ವಿದ್ಯಾಪತಿ ಸಿನಿಮಾ ತುಂಬ ಕ್ಲೀನ್ ಕಾಮಿಡಿ, ಮಕ್ಳಿಗೆ ಇಷ್ಟ ಆಗುತ್ತೆ. ಏನು ಡಬಲ್ ಮೀನಿಂಗ್ ಜೋಕ್ಸ್ ಥರ ಏನೂ ಇಲ್ಲ. ಇಟ್ಸ್ ಅ ವೆರಿ ಕ್ಲೀನ್ ಕಾಮಿಡಿ ಮೂವಿ. ಆಮೇಲೆ ಇನ್ನೊಂದು ಏನಂದರೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಅಂದರೆ ಒಂದೇನೋ ಸೀನ್ ಬಂದರೆ ಮುಜುಗರ ಆಗೋವಂಥ ಒಂದು ಸೀನ್ಗಳು ಇಲ್ಲ ಸಿನಿಮಾದಲ್ಲಿ. ಸೊ ಕಾಮಿಡಿ ಅವ್ರು ಹೇಳಿದಾಗ ನಾವು ಏನೇ ವಿಷಯನ ಸೀರಿಯಸ್ ವಿಷಯನೂ ಜನರಿಗೆ ಮುಟ್ಸ್ಬೇಕು ಅಂದರೆ ಅದು ಹ್ಯೂಮರ್ ಪ್ರಕಾರ, ಕಾಮಿಡಿ ಪ್ರಕಾರ ಹೋದರೆ ಅದು ಯಾವತ್ತೂ ಸೋಲಲ್ಲ ಅಂತ. ಹ್ಯೂಮರ್ ಸಿನಿಮಾಗಳು ಬೇಕು. ಎಲ್ಲ ತುಂಬಾ ಸೀರಿಯಸ್ ಸಿನಿಮಾಗಳಾಗ್ಬಿಟ್ವು ಈಗ ಜಾನರ್ನೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ತುಂಬಾ. ಅದು ಎಷ್ಟು ಹ್ಯೂಮರ್ ಸಿನಿಮಾಗಳು ಬರುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಎಂಟರ್ಟೈನ್ ಮಾಡಬೇಕಲ್ಲ, ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರೋದು. ಸೊ ಹ್ಯೂಮರ್ ಸಿನಿಮಾಗಳದ್ದು ಭಾಳ ಕೊರತೆ ಇದೆ ಈಗ. ಸೊ ಅದ್ರ ಕಡೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡಿರೋದು.
ಹೌದು ನಿಜ. ಆಕ್ಚುಲಿ ಈ ಒಂದು ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರ ಪಾತ್ರ ನೋಡಿ ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಅವ್ರ ಪಾತ್ರ ಏನು ಅಂತ ನನಗೆ ಅರ್ಥನೂ ಆಗಲಿಲ್ಲ. ತುಂಬ ಚೆನ್ನಾಗಿ ವೆರೈಟಿಯಾಗಿ ಅವ್ರನ್ನ ಇದರಲ್ಲಿ ಸಿನಿಮಾದಲ್ಲಿ ತೋರಿಸಿ ಅವ್ರ ಕ್ಯಾರೆಕ್ಟ್ರಿಗೆ ಏನು ಆ್ಯಕ್ಚುಲಾಗಿ. ಸೊ ಅವ್ರು ಅಂದರೆ ಇಡೀ ಸಿನಿಮಾದಲ್ಲಿ ಇರ್ತಾರಾ ಅಥವಾ ಹೇಗೆ ಡಾಲಿ ಧನಂಜಯ ಅವರು ಹೇಗೆ ಅಂತ? ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ತೀರಾ ಹಿಂಗ್ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ, ಅದಕ್ಕೊಂದು ಡೆಫಿನೆಟ್ ಆಗಿ ಏನು ಡಾಲಿ ಪಾತ್ರಕ್ಕೊಂದು ಒಳ್ಳೆ ವೇಟೇಜ್ ಇದೆ. ಸುಮ್ಮನೆ ಹಿಂಗ್ ಬಂದು ಹಿಂಗ್ ಹೋದ ಆ ಥರದ ಪಾತ್ರ ಅಲ್ಲ ಅದು. ಸೊ ಅದು ಎಷ್ಟು ತೋರಿಸ್ಬೇಕು ಟ್ರೇಲರ್ ಅಷ್ಟು ತೋರಿಸಿದೇವಿ. ಸರಿನಾ? ಈಸ್ ಅ ಮಾರ್ಷಲ್ ಆರ್ಟ್ಸ್ ಫೈಟರ್. ಓಕೆ. ಅವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಎಲ್ಲಿ ಅನ್ಸಿದ್ರಿ ಅಂತ? ಅವ್ರದ್ದು ಬೈಕ್ ವಿಚಿತ್ರವಾಗಿ ಹಾರರ್ ಆಗಿದೆ ತುಂಬಾ. ಅಂದ್ರೆ ಯಾವತ್ತೂ ಕೂಡ ಡಾಲಿ ಧನಂಜಯ ಅವ್ರು ನಾವು ಇವತ್ತಿನ ತನಕ ಆತರ ಪಾತ್ರದಲ್ಲಿ ನೋಡೇ ಇರ್ಲಿಲ್ಲ. ಬಹುಶಃ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಆ ತರ ಪಾತ್ರದ ಡಿಸ್ಕ್ರಿಪ್ಷನ್ ಎಲ್ಲ ರೆಫರೆನ್ಸ್ ಎಲ್ಲ ನೋಡಿ ಧನಂಜಯ ಇಲ್ಲ ನಾನೇ ಮಾಡ್ತೀನಿ ಅಂತಾನೆ ಮಾಡಿದ್ದು. ಸೊ ಹಂಗೆ ಅಂದ್ರೆ ಬೇಸಿಕ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬೇಕಲ್ಲ ಪಾತ್ರ. ಆಮೇಲೆ ಒಂದೇನೋ ಓಕೆ ಏನೋ ಬೇರೆ ತರ ಇದೆ ವೆರೈಟಿ ಅಂತ ಅನ್ನಿಸ್ಬೇಕಲ್ವಾ. ಸೊ ಆ ಥರದ್ದೊಂದು ಪಾತ್ರ. ಸೊ ಈ ಸಿನಿಮಾದಲ್ಲಿ ಒಂದೊಂದು ಒಳ್ಳೆ ಮೇಜರ್ ಟ್ವಿಸ್ಟ್ ಆ ಪಾತ್ರದಿಂದ ಸಿಗುತ್ತೆ. ಮತ್ತು ಒಳ್ಳೆ ಫ್ಯಾನ್ಸ್ ಎಲ್ಲ ನೋಡಿ ಐ ಮೀನ್ ಸೆಲೆಬ್ರೇಟ್ ಮಾಡೋವಂಥ ಪಾತ್ರ. ಓಕೆ. ಈಗ ಡಾಲಿ ಅವರೇ ಈಗ ನಿಮ್ಮ ಸಿನಿಮಾಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ. ಸೊ ನಿಮ್ಮ ಅವರ ಸ್ನೇಹ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ತುಂಬ ದಿನಗಳಿಂದ, ನಿಮ್ಮ ಇಂಟರ್ವ್ಯೂಸ್ಗಳು ಕೂಡ ಸಾಕಷ್ಟು ಬಾರಿ ನೋಡಿದ್ವಿ. ಸೊ ಈ ಒಂದು ಸಿನಿಮಾಗೆ ಬಂದಾಗ ಅವರ ಒಂದು ಪಾತ್ರ ನಿಮಗೆಷ್ಟು ಬಹುಮುಖ್ಯ ಅಂತ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತ? ಸಿನಿಮಾದಲ್ಲ, ಈಗ ಜೀವನದಲ್ಲೇ ನಾವಿಬ್ರು ಗೆಳೆಯರು. ಅದರಿಂದ ಜೀವನದಲ್ಲೇ ಅವನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಈ ಮೀನ್ ಬರೀ ಸಿನಿಮಾ ಹೊರತುಪಡಿಸಿ. ಸೊ ಈ ಸಿನಿಮಾದಲ್ಲೂ ಅಷ್ಟೇ. ಈಗ ನಾವಿಬ್ರು ಹಂಗೆ ನೋಡಿದ್ರೆ ಬಡವರ ಸ್ಕಲ್ ಮೇಜರ್ ಸಿನಿಮಾ ಮಾಡಿದ್ದು. ಸೊ ಅದು ಬಿಟ್ಟರೆ ಟಗರುಪಲ್ಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಸೊ ಈಗ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಸೊ ಇದಕ್ಕಿಂತ ದೊಡ್ಡ ಏನು ಕಾಂಟ್ರಿಬ್ಯೂಷನ್ ಏನಿರಕ್ಕೆ ಸಾಧ್ಯ ಅಲ್ವಾ. ಒಬ್ಬ ಗೆಳೆಯನಾಗಿ ಐ ಮೀನ್ ಅವನ ಕಾಂಟ್ರಿಬ್ಯೂಷನ್ ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ನಾ ಅವೆಲ್ಲ ಹೇಳ್ತಾ ಇರ್ತೀನಿ ಬೇರೆ ಕಡೆನೂ. ಸೊ ಏನು ನೀವು ಅಂದ್ಕೊಂಡ್ರೆ ನಾವು ಸಾಧಿಸ್ಬೋದು, ನಿಮಗೆ ಡಾಲಿ ಅಂತ ಒಬ್ಬ ಗೆಳೆಯ ಇರಬೇಕು ಅಂತ. ಸೊ ಹಂಗೆ. ಓಕೆ. ಸೊ ನಿಮಗೆ ಹೇಗೆ ಅನಿಸುತ್ತೋ ಆ್ಯಕ್ಚುಲಿ ಡಾಲಿ ಅವ್ರ ಜೊತೆ, ಅಂದರೆ ಆ ಪಾತ್ರದಲ್ಲಿ ನೀವು ಕೂಡ ಇದ್ದೀರಾ ಅಂತ ಅನ್ಕೋತೀನಿ. ಅವ್ರ ಪಾತ್ರ ಬರಬೇಕಾದ್ರೆ ಅಥವಾ ನೀವು ಇದ್ದೀರಾ ಅಥವಾ ಹೇಗೆ? ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಇಲ್ಲ ಸಿನಿಮಾದಲ್ಲಿ, ಬಟ್ ಆಸ್ ಅ ಪ್ರೊಡ್ಯೂಸರ್ ಅಂದರೆ ಇವಾಗ ಆ್ಯಕ್ಟರ್ಸ್ಗೆ ಒಂದು ಪ್ರೊಡಕ್ಷನ್ ಟೀಮ್ ಗಟ್ಟಿಯಾಗಿದ್ರೆ ನಾವು ಗಟ್ಟಿಯಾಗಿ ನಿಂತು ಸಿನಿಮಾ ಮಾಡ್ಬೋದು. ಸೊ ಅದು ಈಸ್ ಅ ವೆರಿ ಗುಡ್ ಪ್ರೊಡ್ಯೂಸರ್. ನಾನು ಮೊನ್ನೆ ಕೂಡ ಅವ್ರು ಒಂದು ಸಾಂಗ್ ಮಾಡಿದ್ರು ಸಿನಿಮಾಗೋಸ್ಕರ, ಪ್ರಮೋಷನಲ್ ಸಾಂಗ್ ಅಂತ, ಎಲ್ಲ ಮಕ್ಕಳನ್ನ ಹಾಕೊಂಡು. ಅವರು ಸೂಪರ್ ಸ್ಟಾರು ಆ್ಯಂಡ್ ಈಸ್ ಅ ಪ್ರೊಡ್ಯೂಸರ್. ಅಂದರೂ ಅವ್ರು ಅಷ್ಟೊಂದು ಎಫರ್ಟ್ಸ್ ಹಾಕ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡ್ಕೊಡ್ತಿದ್ದಾರೆ. ಅದರಲ್ಲಿ ಯು ಕ್ಯಾನ್ ಮೇಕ್ ಔಟ್ ಹೌ ಬಿಗ್ ಹಿಸ್ ಹಾರ್ಟ್ ಇಸ್. ಅವರು ಮನಸ್ಸಿನ ತುಂಬ ಒಳ್ಳೆಯವರು. ಅವ್ರು ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿ ಈ ಥರ ಸಿನಿಮಾ ಮಾಡಿ ಅಂತ ಅಂದಾಗ ನಾನು ಅವ್ರನ್ನ ನೋಡಿದ್ದು ಸೂಪರ್ ಸ್ಟಾರ್ ಥರ. ಬಟ್ ಆಮೇಲೆ ಗೊತ್ತಾಯಿತು ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀನ್ ಆಲ್ಸೋ ಅಂತ. ಆಮೇಲೆ ಅವ್ರ ಫ್ರೆಂಡ್ಸ್ನ ಹೇಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಏನು ಅವ್ರು ನಾನು ಟ್ರೇಲರ್ ಲಾಂಚ್ ದಿನ ಇವ್ರು ಸ್ಟೇಜ್ ಮೇಲೆ ನಿಂತು ಎಲ್ಲರೂ ಕೇಳ್ತಾರೆ ಏನು ಬರೀ ಡಾಲಿ ಪಿಕ್ಚರ್ಸ್ಗೆ ಅಷ್ಟೇ ಸಿನಿಮಾ ಮಾಡ್ತೀರಾ, ಬೇರೆಯವ್ರು ಮಾಡಲ್ಲ ಅಂತ ಇವ್ರು ಕೇಳಿದಾಗ ಆಮೇಲೆ ಇವರು ಥ್ಯಾಂಕ್ಸ್ ಹೇಳಿದ್ರು. ಥ್ಯಾಂಕ್ಸ್ ಧನಂಜಯ್, ಎಲ್ಲರ ಮುಂದೆ ಹೇಳಕ್ಕೆ ನನಗೆ ಆಕ್ವರ್ಡ್ ಅನ್ಸಿದೆ, ಬಟ್ ಸ್ಟಿಲ್ ಥ್ಯಾಂಕ್ ಯು ಅಂತ. ಅದೆಲ್ಲ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಬಂದು ಸಪೋರ್ಟ್ ಮಾಡೋದು ಬೇರೆ, ಬಟ್ ಬಂಡವಾಳ ಹಾಕಿ ಪ್ರೊಡ್ಯೂಸ್ ಮಾಡೋದು ಬೇರೆ. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆ ಮನಸ್ಸು ಅವ್ರಿಗಿದೆ. ಆ ಮನಸ್ಸಿಂದ ಅವ್ರು ಮಾಡೋ ಎಲ್ಲ ಸಿನಿಮಾಗಳು ಗೆಲ್ಲುತ್ತೆ. ಅವ್ರ ಪ್ರೊಡಕ್ಷನ್ ಇಂದ ಬಂದಿರೋದು ಎಲ್ಲ ಗೆದ್ದಿದೆ. ಆಕ್ಚುಲಿ ಡಾಲಿ ಪಿಕ್ಚರ್ಸ್ ಇಂದ ಮಾಡ್ರೆ ನಾವು ಎಲ್ಲ ಸಿನಿಮಾಗಳು ಗೆದ್ದಿದ್ದೀವಿ. ಸೊ ಈ ಸಿನಿಮಾ ಕೂಡ ನಾವು ಗೆಲ್ತೀವಿ ಅನ್ನೋ ಅದೊಂದು ಕಾನ್ಫಿಡೆನ್ಸ್ ಇದೆ. ಈಗಷ್ಟೇ ಮದುವೆ ಆಗಿದ್ದಾರೆ, ಇದು ಕೂಡ ಒಂದು ಸಕ್ಸಸ್ ಆಗ್ಬಿಟ್ಟು ದೊಡ್ಡ ಸಕ್ಸಸ್ ಅವ್ರಿಗೆ ಅಂತ, ದೊಡ್ಡ ಗಿಫ್ಟ್ ಕೊಟ್ಟ ಹಾಗೆ ಅಂತ. ಹೌದು. ಸೊ ಈ ಸಿನಿಮಾದಲ್ಲಿ ಗರುಡ ರಾಮ್ ಅವರು ಕೂಡ ಇದ್ದಾರೆ. ಸೊ ಅವ್ರ ಪಾತ್ರದಲ್ಲಿ ನಾನು ನಿಮ್ಮನ್ನು ನೋಡಿದಾಗ ಒಂದು ಸ್ಕ್ರೀನ್ ನಾನು ನೋಡಿದೆ. ಸೊ ಅವ್ರು ಬಂದು ನಿಂತಿರ್ತಾರೆ, ನೀವು ಬಂದು ನಿಂತ್ಕೊಡ್ತೀರಾ. ಸೊ ಅವ್ರು ಹಿಂಗಿರ್ತಾರೆ, ಸೊ ನೀವು ಹೀಗಿರ್ತೀರ. ಆ ಒಂದು ಪಾತ್ರ ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಗರುಡ ರಾಮ್ ಅವರು ಈ ಒಂದು ಪಾತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು, ಮತ್ತೆ ಆ ಒಂದು ಪಾತ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಒಂದು ನಾವು ಈ ಥರದೊಂದು ಈಗ ನಾನು ನಾಗನ ಎದುರುಗಡೆ ಯಾರು ವಿಲನ್ ಇರಬೇಕು ಅಂತ ಒಂದು ಡಿಸ್ಕಷನ್. ಸೊ ಆವಾಗ ಇವರು ಯಾರೋ ಡಾಲಿನ ಕೇಳಿದ್ರು ಪ್ರೊಡ್ಯೂಸರ್ನ, ಈಗ ನೀವು ಯಾರು ಅಂದ್ಕೊಂಡಿದ್ದೀರಾ ವಿಲನು ಅಂತ. ಸೊ ಅವ್ರನ್ನ 3-4 ಹೆಸರು ಅವು ಎಲ್ಲ ಹೇಳಿದ್ರು. ತಕ್ಷಣ ದನ ಇದ್ದು ಹಿಂಗೆಲ್ಲ ತಲೆ ಕೆರ್ಕೊಂಡ, ಇಲ್ಲ ಅದು ಸ್ವಲ್ಪ ಬೇರೆ ಏನೋ ಆಗಬೇಕು ಅಂತ. ದನ ಸರಿ ಏನು ಹೇಳಿ ಅಂತ. ಇಲ್ಲ ನಾಗನ ಎದುರುಗಡೆ ಒಂದು ಕೆಲಸ ಮಾಡೋಣ, ಗರುಡ ರಾಮ್ ಹಾಕ್ಬಿಡೋಣ, ಅವರಿಬ್ರು ನಿಂತ್ಕೊಂಡ್ರೆ ಕಾಮಿಡಿ ಅನ್ನಿಸ್ಬೇಕು ಜನಕ್ಕೆ ಅಂತ. ಸೊ ಈಗ ನಾಗ ಮತ್ತು ಗರುಡ ರಾಮ್, ನಾಗ ಹೊಡೆಕಾಗತ್ತ ಗರುಡ ರಾಮ್ನ, ಅದು ಅನ್ನಿಸ್ಬೇಕು ಜನಕ್ಕೆ ಅಂತ. ಆವಾಗ ಅಂದರೆ ಅವ್ರು ಬಂದಿದ್ದಂಗೆ. ಸೊ ಮತ್ತೆ ಡೈರೆಕ್ಟರ್ಸ್ಗೆ ಅದು ಸರಿ ನೀವು ಹೇಳೋದೆಲ್ಲ ಓಕೆ, ಬಟ್ ಗರುಡ ರಾಮ್ ಅವ್ರು ಒಪ್ಪಬೇಕಲ್ಲ ಅಂತ. ಆಬ್ವಿಯಸ್ಲಿ ಅಲ್ವಾ, ಈಸ್ ಎ ಪ್ಯಾನ್ ಇಂಡಿಯಾ ಅವ್ರೂ ಪ್ಯಾನ್ ಇಂಡಿಯಾ ವಿಲನ್ನು, ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಆಕ್ಟ್ರು ಯಾರು ಗರುಡ ರಾಮು, ಎಲ್ಲ ಕಡೆ ಈಗ ಫೋನ್ ಮಾಡಿದ್ರು ಚಾನಲ್ ಇರ್ತಾರೆ. ಸೊ ಅಷ್ಟು ಬ್ಯುಸಿ ಅವರು. ಸೊ ಆಮೇಲೆ ಅವ್ರಿಗೆ ಗರುಡ ರಾಮ್ ಅವ್ರನ್ನ ಫೋನ್ ಮಾಡಿ ಹೇಳಿದ್ವಿ, ಹಿಂಗೆ ಈ ಥರ ಒಂದು ಪಾತ್ರ ಇದೆ ವಿದ್ಯಾಪತಿ ಅಂತ ಸಿನಿಮಾ,
ಯಾರು ಹೀರೋ ಅಂದಾಗ ನಾಗಭೂಷಣ್. ಸೊ ಅವ್ರಿಗೆ ಅವ್ರ ಜೊತೆ ಮಾಡ್ತಿದ್ದಾರೆ, ಇವ್ರ ಜೊತೆ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ತಿದ್ದಾರೆ. ನಾಗಭೂಷಣ್ ಜೊತೆ ಅವ್ರು ಯಾಕೆ ವಿಲನ್ ಆಗಬೇಕು, ಅವ್ರು ಯಾಕೆ? ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಯಾವ ನಾಗಭೂಷಣ್ ಅಂತ ಅಂದಿದ್ದಾರೆ. ಸರಿ, ಆಮೇಲೆ ಏನು ಮಾಡೋದು, ಆಯಿತು ಒಂದ್ಸಲ ಕತೆ ಕೇಳ್ತೀನಿ ಅಂತ ಹೇಳಿದರು. ಆಮೇಲೆ ಕತೆ ಕೇಳಿದ್ಮೇಲೆ ಕತೆ ಇಷ್ಟ ಆಗಿದೆ ಅವ್ರಿಗೆ. ಆಮೇಲೆ ಅವ್ರ ವೈಫ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಅವ್ರ ವೈಫ್ ಹೇಳಿದ್ದಾರೆ, ಇಲ್ಲ ನಾಗಭೂಷಣ ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರ ಜೊತೆ ಮಾಡಿ ಕತೆನೂ ಚೆನ್ನಾಗಿದೆಯಲ್ಲ ಅಂತ. ಸೊ ಹಿಂಗೆ ಗರುಡರಾಮ್ ಅವ್ರು ಬರೋದಕ್ಕೆ, ಈ ಸಿನಿಮಾದಕ್ಕೆ ಅವ್ರ ಹೆಂಡತಿ ಕಾರಣ ನೋಡಿ. ಅವ್ರು ಯಾವ ಪತಿ ಕೇಳ್ಕೊತೀನಿ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಗರುಡರಾಮ್ ಅವ್ರು ಬರೋದಕ್ಕೂ ಅವ್ರ ವೈಫ್ ಕಾರಣ. ಸೊ ಅವ್ರ ವೈಫ್ಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾದಲ್ಲಿ ಅಷ್ಟೇ, ಅಂದ್ರೆ ನಮ್ಮಿಬ್ರದ್ದು ಒಂದು ಅದು ಮಜಾ ಇದೆ. ಆಮೇಲೆ ಗರುಡರಾಮ್ ಅವರು ಈ ಸಿನಿಮಾದಲ್ಲಿ ನೀವು ಟಿಪಿಕಲ್ ಗರುಡರಾಮ್ ಅಲ್ಲ. ನೀವೇನ್ KGF ಅಲ್ಲಿ ನೋಡಿದೀರಾ ಆ ಗರುಡರಾಮ್ ಅಲ್ಲ ಈ ಸಿನಿಮಾದಲ್ಲಿ. ಸುಮ್ಮನೆ ಬಂದೆ ಬಡ್ರೋ ನಾವು ಹೋಗೋದು ಅಂತಾರ ಅಲ್ಲ. ನಾನು ಇದರಲ್ಲಿ ಬೇರೆ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಫಸ್ಟ್ ಇಂದ ಕೊನೆವರೆಗೂ. ಶಾರ್ಟ್ಸ್ ಬದಲು ಆಕ್ಷನ್ ಇದೆ, ಆಮೇಲೆ ಆಕ್ಟಿಂಗ್ ಇದೆ, ಒಂದು ಡಾರ್ಕ್ ಹ್ಯೂಮರ್ ಇದೆ. ಸೊ ಅವ್ರಿಗೂ ಕೂಡ ಬಹಳ ವಿಶೇಷ ಈ ಪಾತ್ರ. ಓಕೆ, ಅಂದರೆ ಈ ಸಿನಿಮಾದಲ್ಲಿ ನಾವು ಕಾಮಿಡಿ ಅಂತೂ ನಿರೀಕ್ಷೆ ಮಾಡಿರ್ತೀವಿ. ಬಿಕಾಸ್ ಇದೊಂದು, ಮತ್ತು ಈ ಸಿನಿಮಾ ಮೂಲಕ ಜನರಿಗೆ ಏನು ಹೇಳೋಕೆ ಹೊರಟಿದ್ದೀರಾ ನೀವು ಅಂತ, ಅಂದರೆ ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಾ? ಸಂದೇಶ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸಂದೇಶ ಏನು ಅಂತ. ಜೊತೆ ಸಿನಿಮಾದ ಒಂದು ಬಹುಮುಖ್ಯ ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಆಯಿತಾ? ಸೊ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಒಲ್ಗರು ಆ ಥರದ್ದೆಲ್ಲ ಒಂದೇನಿಲ್ಲ. ಸೊ ತುಂಬ ಇಟ್ಸ್ ಎ ವೆರಿ ನೀಟ್ ಕಾಮಿಡಿ ನಮ್ಮ ಸಿನಿಮಾ. ಸೊ ಹೆಂಗೆ ಈಗ ಟಗರು ಪಲ್ಯದಲ್ಲ ಏನಿತ್ತು, ಒಂದು ಸಂಬಂಧಗಳ ಸುತ್ತ ನಡೆಯುವಂಥ ಒಂದು ಕತೆ, ಆಯಿತಾ? ಅದನ್ನು ಹೇಗೆ ಹೇಳಿದ್ದೀವಿ, ಒಂದು ಹಾಸ್ಯದಲ್ಲಿ ಹೇಳಿದ್ದೀವಿ. ಇದು ಅಷ್ಟೇ, ಇದು ಸಂಬಂಧಗಳು, ಆಯಿತಾ? ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಇರುವಂಥದ್ದೇ ಕತೆ. ಬಟ್ ಅದರ ಜೊತೆ ಅದು ಹೇಗೆ ಹೇಳಿದ್ದೀವಿ ಅಂದರೆ ಅದನ್ನು ಹೇಗೆ ರಿಯಲೈಸೇಷನ್ ಆಗುತ್ತೆ ಅನ್ನೋದನ್ನ ನಾವು ಹ್ಯೂಮರ್ ಪ್ರಕಾರ ಹೇಳಿದ್ದೀವಿ, ಹ್ಯೂಮರ್ ಜೊತೆಗೆ ಹೇಳಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ನೀವು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ಸ್ ಎ ನೀಟ್ ಫ್ಯಾಮಿಲಿ ಮೂವಿ. ಓಕೆ, ಈಗ ಮಲೈಕ್ ಅವರು ಕೂಡ ಒಂದು ಸಾಂಗಲ್ಲಿ ತುಂಬ ಚೆನ್ನಾಗಿ, ತುಂಬ ಹಾಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಕ್ಯೂಟಾಗಿ ಕಾಣಿಸ್ಕೊಂಡ್ರಿ. ಸೊ ಯೂಶಲಾಗಿ ನಾವು ನಿಮ್ಮನ್ನು ಆ ಥರ ಯಾವುದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ನಿಮ್ಮ ಮನೆಯವರು ಒಪ್ಕೊಂಡ್ರಾ ಅಥವಾ ಹೇಗೆ ಅಂತ? ಒಂದು ಯೂಶಲಾಗಿ ನಾವು ಏನೇ ಪಾತ್ರಗಳನ್ನು ಮಾಡ್ತಾ ಇದ್ರು ಕೂಡ ಮನೆಯವ್ರ ಪರ್ಮಿಷನ್ಸ್ ತುಂಬ ಮೇನ್ ಇಂಪಾರ್ಟೆಂಟ್ಲಿ ಆಗುತ್ತೆ. ಸೊ ನಿಮ್ಮ ಮನೆಯವ್ರು ಹೇಗೆ ಒಪ್ಕೊಂಡ್ರಾ ಅಥವಾ ಹೇಗಿತ್ತು ನೀವೊಂದು ಸಿನಿಮಾ ಆಪ್ಷನ್ ನಿಮಗೆ ಬಂದಾಗ ಹೇಗೆ ಅನಿಸ್ತು ಅಂತ? ಅಂದರೆ ರೋಲ್ ಪ್ಲೇ ಮಾಡ್ತಿರೋದೇ ಸೂಪರ್ ಸ್ಟಾರು. ನೀವು ಇವಾಗ ಯಾರೇ ಸೂಪರ್ ಸ್ಟಾರ್ನ ಬಾಲಿವುಡಲ್ಲಿ ಇಲ್ಲ ನಮ್ಮದ್ರಲ್ಲಿ ನೋಡಿ ಅವ್ರು ವಿಭಿನ್ನವಾಗಿರೋ ಪಾತ್ರಗಳು ಮಾಡಿರ್ತಾರೆ. ಸೊ ಅದನ್ನು ಒಂದು ಸಾಂಗಲ್ಲಿ ತೋರಿಸಿದ್ದಾರೆ ಅಷ್ಟೇ. ಇವಾಗ ನಾನು ಎಲ್ಲೋ ಸೀರೆಯಲ್ಲಿ ಮಳೆಯಲ್ಲಿ ಮಾಡೋದು ಅದು ತುಂಬ ಟ್ರೆಂಡ್ ಆಗೋಯ್ತು. ಸೊ ನಾನು ಅದರಲ್ಲಿ ಒಂದು ಥಿನ್ ಲೈನ್ ಇದೆ. ಇವಾಗ ನೀವು ಹಾಟ್ ಅಂತ ಹೇಳಿದ್ರೆ ಅದನ್ನು ತೀರಾ ಕೆಡ್ದಾಗೂ ತೋರಿಸಿಲ್ಲ, ಅದು ಒಂದು ಲಿಮಿಟಲ್ಲಿ ತೋರಿಸಿದ್ದೀವಿ. ಅದಕ್ಕೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಆಮೇಲೆ ಕೊರಿಯೋಗ್ರಾಫರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡಿದ್ದಾರೆ ಅವ್ರಿಗೆ ಬೇಸಿಕಲಿ. ಸೊ ಅಲ್ಲಿ ಎಲ್ಲೂ ವಲ್ಗರ್ ಅಂತ ಅನ್ಸಲ್ಲ, ಅದು ತುಂಬ ನೀಟ್ ಅನ್ಸುತ್ತೆ. ಸೊ ನಾನು ಫಸ್ಟ್ ಅದು ಸೀನ್ ಮಾಡುವಾಗ ನಮ್ಮ ಅಮ್ಮನ ಬಂದು ಪಕ್ಕ ಕೂರಿಸ್ಕೊಂಡಿದ್ದೆ, ಅಮ್ಮ ಕೂತ್ಕೋ ಇದು ಹೀಗಿರುತ್ತೆ, ಇದು ನೋಡ್ಬಿಡು ಇವಾಗಲೇ ಅಂದರೆ ಒಂದ್ಸತಿ ಸ್ಕ್ರೀನ್ ಮೇಲೆ. ಬಟ್ ನಮ್ಮಮ್ಮ ಆ ವಿಷಯದಲ್ಲಿ ತುಂಬ ಸಪೋರ್ಟಿವ್. ನಾನು ಅಲ್ಲ ಅಕಸ್ಮಾತ್ ಕಾನ್ಶಿಯಸ್ ಆದರೆ ಕ್ಯಾರವನ್ ಎಳ್ಕೊಂಬಂದ್ಬಿಟ್ಟು ಹಿಂಗೆ ಮಾಡು, ಆರಾಮಾಗಿ ಮಾಡು ಅಂದರೆ ಶಿ ಇಸ್ ವೆರಿ ಸಪೋರ್ಟಿವ್. ಆಮೇಲೆ ನಾವು ಏನೇ ಕೆಲಸ ಮಾಡಿದ್ರು ಒಂದು ಲಿಮಿಟ್ ಹಾಕೊಂಡು ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅದು ವಲ್ಗರ್ ಅನ್ಸಲ್ಲ. ಆಮೇಲೆ ನಮ್ಮ ಪೇರೆಂಟ್ಸು ಒಪ್ತಾರೆ ಅಂತ ಅನ್ಸುತ್ತೆ. ಓಕೆ, ಈಗ ಟಗರು ಪಲ್ಯ ಸಿನಿಮಾ ಆದಮೇಲೆ ಈ ಸಿನಿಮಾ ಐ ಥಿಂಕ್ ನಾವೀಗ ಬಹು ತಾರಾ ಬಳಗನೇ ಇದೆ ಒಂದು ಸಿನಿಮಾದಲ್ಲಿ ನಾವು ನೋಡಿದ ಮಟ್ಟಿಗೆ. ಸೊ ನಿಮ್ಗೆ ಈ ಲೈಫ್ ಚೇಂಜಸ್ ಅಂತ ಬಂದಾಗ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು ನಿಮ್ಮ ಲೈಫ್ನಲ್ಲಿ ಅಂತ ಹೇಳಿ? ಈ ಸಿನಿಮಾ ನಂಗೆ ಭಾಳ ಇಂಪಾರ್ಟೆಂಟು. ಈ ಸಿನಿಮಾ ನಂಗೆ ಆ್ಯಸ್ ಎ ಕರಿಯರ್, ಯಾಕಂದರೆ ನಾನು ಹಾಕಿರೋ ಎಫರ್ಟು ಮತ್ತು ನನ್ನ ಮೇಲೆ ಹಾಕಿರೋ ಬಂಡವಾಳ ಇದನ್ನೆಲ್ಲ ನೋಡಿದಾಗ ಒಂದು ಟೋಟಾಲಿಟಿಲಿ ಈ ಸಿನಿಮಾ ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾಪತಿ ಈ ಸಿನಿಮಾ ಗೆಲುವು ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ನೀವು ಹೇಳ್ದಂಗೆ ಈ ಸಿನಿಮಾ ತಾರಾ ಬಳಗ ತುಂಬ ಚೆನ್ನಾಗಿದೆ. ನಾನು ಮಲೈಕ್ ಅವರಿದ್ದಾರೆ, ಇವ್ರ ಸಿನಿಮಾ ಪ್ರೀವಿಯಸ್ಸು ಉಪಾಧ್ಯಕ್ಷ, ಸೊ ಇವ್ರದ್ದು ಹಿಟ್ಟು. ಸೊ ಅದೇ ಹಿಟ್ಟನ್ನೇ ಅವರು ಕ್ಯಾರಿ ಮಾಡ್ತಾರೆ ನಮ್ಮ ಸಿನಿಮಾಗೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಗರುಡರಾಮ್ ಅವರು ಇದ್ದಾರೆ, ಅವರು ಒಬ್ಬರು ಪ್ಯಾನ್ ಇಂಡಿಯಾ ಆ್ಯಕ್ಟ್ರು. ಮುಖ್ಯವಾಗಿ ಡಾಲಿ ಧನಂಜಯನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಜೊತೆಗೆ ರಂಗಣ್ಣ ರಘು ಸರ್ ಇದ್ದಾರೆ, ಒಂದು ಒಳ್ಳೆ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಈ ಥರದ ಇಡೀ ಸಿನಿಮಾ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಸೊ ಅಂದರೆ ಈ ಸಿನಿಮಾ ಜವಾಬ್ದಾರಿ ನಾನು ಒಬ್ಬನೇ ಓದ್ತಿಲ್ಲ,
ಎಲ್ಲರೂ ಓದ್ತಿದ್ದಾರೆ ಇಡೀ ಸಿನಿಮಾ ಜವಾಬ್ದಾರಿನ, ಹಂಗಾಗಿ ಸ್ವಲ್ಪ ನಂಗೆ ನಿರಾಳ. ಓಕೆ, ಎಲ್ಲರೂ ಜವಾಬ್ದಾರಿ ಓದ್ತಿದ್ದಾರೆ, ಇದೊಂದು ನನ್ನ ಮೇಲೆ ಒಬ್ಬನ ಮೇಲೆ ಇಲ್ಲ ಅನ್ನೋದೊಂದು ಸ್ವಲ್ಪ ನಿರಾಳ ಅದು. ಈಗ ಮಲೈಕಾ ಅವರು ಕೂಡ ಸೊ ಲಾಸ್ಟ್ ಟೈಮ್ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾವು ನೋಡಿದ ಮಟ್ಟಿಗೆ ತುಂಬ ಒಂದೊಂದಷ್ಟು ಕಾಂಟ್ರವರ್ಸ್ಗಳು ಅಂದರೆ ನಿಮಗೆ ಕಮೆಂಟ್ಸ್ ಬಂದಿರಬಹುದು ಬಹುಶಃ. ಅಂದರೆ ಕಾಮಿಡಿ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಬೇರೆ ಸಿನಿಮಾದಲ್ಲಿ ಮಾಡ್ಬೋದಾ, ಕಾಮಿಡಿ ಒಂದು ಜೊತೆ ಮಾಡ್ತಿದ್ದಾರೆ ಅನ್ನೋದೊಂದು ಕಮೆಂಟ್ಸ್ ಬಂದಿತ್ತು. ಇದು ಕೂಡ ಕಾಮಿಡಿ ಸಿನಿಮಾನೇ, ಬಟ್ ಬೇರೆ ಒಂದು ಕಥೆಯನ್ನು ಹೇಳೋಕೆ ಹೊರಟಿದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನಾನು ಹೆಚ್ಚಾಗಿ ಫಸ್ಟಿಂದ ನಾನು ಒಂದು ಸಿನಿಮಾ ಆದಮೇಲೆ ನಾನು ಕಲ್ತಿರೋದ ಪ್ರಕಾರ ಯಾರ ಕಾಸ್ಟಿಂಗ್ಗಿಂತ ಮೇಜರಾಗಿ ಕತೆ ಹಿಡಿತಾ ಇರಬೇಕು, ಆಮೇಲೆ ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿದ್ರೆ ನಾವು ಯಾವುದೇ ಪಾತ್ರ ಮಾಡಲಿ ಅದು ಚೆನ್ನಾಗಿ ಮುಟ್ಟುತ್ತೆ. ಆಮೇಲೆ ಇವಾಗ ನೀವು ಹೇಳಿದ ಕಾಮಿಡಿ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ. ಇವಾಗ ನಾನು ಉಪಾಧ್ಯಕ್ಷ ರಿಲೀಸ್ ಆದಮೇಲೆ ಯಾವುದೂ ಕಾಮಿಡಿ ಸಿನಿಮಾ ಬಂದಿಲ್ಲ. ಹಂಗೆ ನೋಡೋಕೆ ಹೋದರೆ ಕಾಮಿಡಿ ಹಾರರ್ ಬಂದಿದೆ, ಚುಮಂತರ್ ಬಂತು, ಅದು ಕೂಡ ಚೆನ್ನಾಗಿ ಹಿಟ್ ಆಯಿತು. ಸೊ ಎಲ್ಲೆಲ್ಲಿ ಕಾಮಿಡಿ ಇದೆ ಅಲ್ಲಿ ಒಬ್ವಿಯಸ್ಲಿ. ಆಮೇಲೆ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ಏನಾದರೂ ಒಂದು ಟೀಕೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಇಗ್ನೋರ್ ಮಾಡಿ, ಅದರಲ್ಲಿ ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಸೊ ಆಮೇಲೆ ನಮ್ಮ ಜೊತೆ ಇಷ್ಟು ಚೆನ್ನಾಗಿರೋ ಆ್ಯಕ್ಟರ್ಸ್ ಇರೋದ್ರಿಂದ ನಾವು ಯಾಕೆ ಆ ಥರ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ ಬೇಸಿಕಲಿ. ಆಮೇಲೆ ನನ್ನ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ಆ ವಿಷಯದಲ್ಲಿ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ. ನನಗೆ ಖುಷಿ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ಕಾಮಿಡಿ ಸಿನಿಮಾ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನಾನು ಜಾನರ್ ಚೂಸ್ ಮಾಡಿರೋದು ಕಾಮಿಡಿ ಇಲ್ಲ, ಬೇರೆ ಥರ ಇದೆ. ಸೊ ಅದ್ರಲ್ಲಿ ವಿಭಿನ್ನವಾಗಿದೆ. ಅವಾಗ ಮತ್ತೆ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ, ಯಾಕೆ ಈ ಥರ ಕ್ಯಾರೆಕ್ಟರ್ ಮಾಡಿದ್ರು ಅಂತ. ಸೊ ಅದು ಇದ್ದೇ ಇರುತ್ತೆ. ಸೊ ಬಟ್ ನನಗೆ ಖುಷಿ ಇದೆ ನಾನು ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಹಂಗೆ ನೋಡೋಕೆ ಹೋದರೆ ನಮ್ಮ ಆಶಿಕಾ ರಂಗನಾಥ್ ಅವರು ಕೂಡ ಕಾಮಿಡಿ ಸಿನಿಮಾ, ಅವ್ರಿಗೂ ರ್ಯಾಂಬೋ 2ನೇ ಒಂದು ಮೇಜರ್ ಹಿಟ್ ಕೊಟ್ಟಿರೋ ಸಿನಿಮಾ. ಸೊ ಅದು ಕೂಡ ಕಾಮಿಡಿಯನ್ ಜೊತೆನೇ ಮಾಡಿರೋದು. ಶರಣ್ ಸರ್ ಅಂತ ಒಳ್ಳೆ ಆ್ಯಕ್ಟರ್, ಅವ್ರು ಆಫ್ಟರ್ ಲಾಂಗ್ ಟೈಮ್ ಹಿಸ್ ಕಮ್ ಆಸ್ ಎ ಹೀರೋ. ಸೊ ಹಾಗೆ ನಾನು ಅದನ್ನ ಪಾಸಿಟಿವ್ ಆಗೇ ತಗೋತೀನಿ. ಅಲ್ಲ, ಇದು ಬರೀ ಕಾಮಿಡಿ ಸಿನಿಮಾ ಅಲ್ಲ ನಮ್ದು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ದು ಸಿನಿಮಾ ಜಾನರ್ ಏನು ಅಂತ ನೀವು ಕೇಳಿದ್ರೆ ನಮ್ದು ಎಮೋ ಕಾಮ್ ಆಕ್ಷನ್ ಅಂತ ಹೇಳ್ತೀನಿ. ಹೆಂಗೆ ರಾಮ್ ಕಾಮ್ ಆಕ್ಷನ್ ಕಾಮಿಡಿ ಹೇಳ್ತಾರೆ, ನಂಗೆ ನಮ್ದು ಎಮೋ ಕಾಮ್ ಆಕ್ಷನ್ ಸಿನಿಮಾ, ಎಮೋಷನಲ್ ಕಾಮಿಡಿ ಆಕ್ಷನ್ ಸಿನಿಮಾ ನಮ್ದು. ಎಲ್ಲ ಡ್ರಾಮಾ ಇದೆ. ಓಕೆ, ಈಗಾಗಲೇ 3 ಸಾಂಗ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ನಾವು RCB ಕೂಡ ಒಂದು ಸಾಂಗ್ ಟ್ರಿಬ್ಯೂಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ನೋಡಿದೀನಿ ಕೂಡ, ಅದು ಸಾಂಗ್ ತುಂಬ ಚೆನ್ನಾಗಿದೆ. ಯಾಕೆ ಟ್ರಿಬ್ಯೂಟ್ ಮಾಡಬೇಕು ಅಂತ ಅನಿಸ್ತು ಈ ಸಾಂಗನ್ನು? ಈ ಸಾಂಗ್ ನಮ್ಮ ಸಿನಿಮಾದಲ್ಲಿದೆ. ಇದು ಬೇಸಿಕ್ಲಿ ಈ ಸಾಂಗು ಸೋತು ಗೆದ್ದವರ ಹಾಡು, ಆಯ್ತಾ. ಸೊ RCB ಸೋತು ಗೆಲ್ಲಲಿ ಅನ್ನೋ ಒಂದು ಇದು. ಯಾಕಂದ್ರೆ ನಾವು ಬೀಯಿಂಗ್ RCB ಫ್ಯಾನ್ಸ್, ನಾವು RCB ಫ್ಯಾನ್ಸ್ ಅಲ್ವಾ, ನಮ್ಗೊಂದು ಆಸೆ ಇರಲ್ವಾ, ಅಯ್ಯೋ ನಾವು ಬದುಕಿರೋ ಟೈಮಲ್ಲಿ ಒಂದ್ಸತಿ ನಾವು RCB ಕಪ್ ಎತ್ಕೊಳ್ಳಿ, ಎಷ್ಟು ವರ್ಷ ಕಾಡಿದೀವಿ ಅಂತ ನಮಗೊಂದು ಆಸೆ ಇರಲ್ವಾ, ನಮ್ಗೊಂದು ಆಸೆ ಇರಲ್ವಾ RCB ಕಪ್ ನೋಡ್ಬೇಕು ಅಂತ. ಅದು ಸೋತು ಗೆದ್ದವರ ಹಾಡು ಅದು. ಸೊ ಈ ಗೆಲ್ಲಲಿ ಅಂತ ಬಹಳ ಒಂದು ಕಾದಾಟ, ಆಯ್ತಾ. ಕಾದವನ್ಗೆ ಕಿರೀಟ ಅಂತ ಇರೋದೆ. ಸೊ ನಾವು ಕಾದಿದ್ದೀವಿ ಸಿನಿಮಾ, ಅದು ಸಾಂಗ್ ಲಿರಿಕ್ಸ್, ಅದು ಬಹಳ ಒಂದು ಕಾದಾಟ, ಕಾದವನ್ಗೆ ಕಿರೀಟ, ಬಿಡಬೇಡ ಹೋರಾಟ ಅಂತ. ಸೊ ಇದು RCBಗಿಂತ ಜಾಸ್ತಿ ಇನ್ಯಾರಿಗೆ ರಿಲೇಟ್ ಆಗುತ್ತೆ ಈ ಲೈನ್ಸ್ ಹೇಳಿ. ಸೊ ಅದಕ್ಕೆ RCBಗೆ ಈ ಸಾಂಗ್ ನಾವು ಡೆಡಿಕೇಟ್ ಮಾಡಿದ್ವಿ. ಅಂದ್ರೆ ಈ IPL ಕೂಡ ಈಗಾಗಲೇ ಬರ್ತಾ ಇದೆ. ಸೊ IPL ಆಲ್ರೆಡಿ ಮ್ಯಾಚ್ಗಳು ಸ್ಟಾರ್ಟ್ ಆಗಿದೆ, ಅಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಈ ಸಾಂಗ್ ಬಂದ ತಕ್ಷಣ ತುಂಬಾ ಜನ ಅದಕ್ಕೆ ರೀಲ್ಸ್ಗಳನ್ನು ಮಾಡೋದು ತುಂಬಾ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ. ಸೊ ಅದು ಕೂಡ ಒಂದು ರೀತಿ ನಿಮಗೆ ಒಂಥರ ಪ್ರಮೋಷನ್ ಅನ್ನೋ ಥರನೇ ಫೀಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಡೆಫಿನೆಟ್ಲಿ. ಓಕೆ, ಈಗ ಮಲೈಕಾ ಅವರೇ, ಈಗ ಒಂದು ಸಿನಿಮಾ ಅಂತ ಬಂದಾಗಿ 1 ವರ್ಷದ ಜರ್ನಿಯಲ್ಲಿ ಸೊ ನಿಮಗೆ ತುಂಬ ಎಮೋಷ್ನಲಿ ತುಂಬ ಟಚ್ ಆಗಿದ್ದು ಯಾವ ಸೀನ್ಸ್, ಅಥವಾ ಈ ಒಂದು ತಂಡ ಜೊತೆ ಹೇಗಿತ್ತು, ನಿಮ್ಮ ಒಡನಾಟ ಎಲ್ಲ ಹೇಗಿತ್ತು? ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿದ್ಯಾಪತಿ ಸೆಟ್ ನನಗೆ ಪಿಕ್ನಿಕ್ ಥರ ಇತ್ತು. ನಾನು ಇವತ್ತು ಅಯ್ಯೋ ಈ ಸೀನು ಇದು ಪ್ರಿಪೇರ್ ಆಗಬೇಕು ಅಂತ ಯಾವತ್ತೂ ಹೋಗಿಲ್ಲ. ಆಮೇಲೆ ಸೀರಿಯಲ್ ಮಾಡಿದ್ರಿಂದ ನನಗೆ ಅಭ್ಯಾಸ ಇದೆ. ಸ್ಕ್ರಿಪ್ಟ್ಗಳು ಓದಿ ನಾವು ನಮ್ಗೆ ನೆನಪಿದೆ, ನಾವು ಅಸೋಸಿಯೇಟ್ಸ್ನ ಹಿಂದಿನ ದಿನಕ್ಕೆ ಫೋನ್ ಮಾಡಿ ತಲೆ ತಿಂತಾ ಇದ್ವಿ. 10 ಸೀನ್ ಮಾಡಬೇಕಿತ್ತು ದಿನಕ್ಕೆ. 10 ಸೀನ್ ನೋಡ್ಕೋಬೇಕಂದ್ರೆ ಅದು ಹೀರೋಯಿನ್ ಎಲ್ಲ ಸೀನಲ್ಲಿ ಇದ್ದೇ ಇರ್ತಾರೆ. ಅದರಿಂದ ನನಗೆ ಹೆಚ್ಚು ಅಂತ ಕಷ್ಟ ಅನ್ಸಲ್ಲ ಸಿನಿಮಾ ಮಾಡುವಾಗ. ನನಗೆ ಅವಾಗೆ ಸ್ಕ್ರಿಪ್ಟ್ ಕೊಟ್ಟರೆ ನಾನು ನೋಡ್ಕೊಂಡು ನೆಕ್ಸ್ಟ್ 2 to 3 minutes ಅಲ್ಲಿ ಪ್ರಿಪೇರ್ ಆಗಿ ಹೋಗ್ತೀನಿ, ಬಿಕಾಸ್ ಆಫ್ ದ ಸೀರಿಯಲ್ ಅಂತ ನಾನು ಹೇಳ್ಬೋದು. ಈಗ ಅವ್ರು ಬರುವಾಗ ಪ್ರತಿದಿನ ಸೆಟ್ಗೆ ಒಂದು ಜಮ್ಕಾನ ಮತ್ತೆ ಒಂದು ಬುಟ್ಟಿ ತರ್ತಿದ್ರು. ಆ ಬುಟ್ಟಿ ಒಳಗಡೆ ಆ್ಯಪಲ್ಲು, ಆರೆಂಜು ತಂದು ಅದಕ್ಕೊಂದು ಚಾಕು ಎಲ್ಲ ತಂದಿರ್ತೀವಿ, ಹಾಸ್ಕೊಂಡು ಕಟ್ ಮಾಡ್ಕೊಂಡು ಆ ಥರ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ನಾಗಭೂಷಣ್ ಅವ್ರ ಜೊತೆ ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ನಾನಿದು. ಅಂದ್ರೆ ಈ ಸಿನಿಮಾಗೆ ನೀವು ನಾಯಕಿ ಆಗಿರ್ಬೋದು, ಬಟ್ ಬಿಫೋರ್ ಇದಕ್ಕಿಂತ ಮುಂಚೆ ಜಾಸ್ತಿ ಮೀಟ್ ಮಾಡಿರ್ಲಿಲ್ಲ. ಇಲ್ಲ ನಾನು ಈ ಭೂಮಿ ಏನೋ ಗ್ರಹದಲ್ಲಿ ಇದೀನಿ ಅನ್ನೋದೇ ಅವ್ರಿಗೆ ಡೌಟ್ ಇದೆ. ನನ್ನ ಎಕ್ಸಿಸ್ಟೆನ್ಸ್ ಇದೆ. ಉಪಾಧ್ಯಕ್ಷ ರಿಲೀಸ್ ಆದ್ಮೇಲೆ ನೀವು ಮದ್ವೆ ಆಗಿದ್ದು ಅದೆಲ್ಲ ಗೊತ್ತು. ಫೋಟೋಸ್ ಎಲ್ಲ ಇಲ್ಲ ಕಡಿಮೆ ಟಗರುಪಲ್ಲೇ ನೋಡಿದ್ದೆ ನಾನು ಸಿನಿಮಾ.
ಹೌದಾ? ಹಾ ಓಕೆ, ಪ್ರೈಮಲ್ಲೂ ನೋಡಿದೀನಿ. ಗೊತ್ತಿತ್ತು, ನಾನು ಎಕ್ಸಿಸ್ಟೆನ್ಸ್ ಗೊತ್ತಿತ್ತು. ನಿಮಗೆ ಗೊತ್ತಿತ್ತಾ ನನ್ನ ಎಕ್ಸಿಸ್ಟೆನ್ಸ್? ಗೊತ್ತಿತ್ತು. ಸುಮ್ನೆ ಕೂತ್ಕೊಳ್ಳಿ. ಸೀರಿಯಲ್ ಮಾಡ್ತಿದ್ರಿ ಇದಕ್ಕೂ ಮುಂಚೆ? ಅಯ್ಯೋ ನೀವು ನೋಡಿ ದಾವಣಗೆರೆಯಲ್ಲಿ BIT ಓದಿದ್ದು ನನ್ಗೆ ಗೊತ್ತಿದೆ. BIT ಅದೆಲ್ಲ ಇವಾಗ ಒಂದಿಷ್ಟು ಎಲ್ಲ ಗೊತ್ತಿದೆ ನನಗೆ. ನಾನು ಎಲ್ಲ ಅವಾಗ್ಲಿಂದ ಫಾಲೋ ಮಾಡಿದ್ದೀನಿ. ನನಗೆ ಗೊತ್ತು ಅವ್ರು ಯಾರಂತ. ಅವಾಗಿಂದಲೇ ಫಾಲೋ ಮಾಡಿ ಏನಿಲ್ಲ, ನಾನು ಇವಾಗ ಇಷ್ಟೊಂದು ಇಂಟರ್ವ್ಯೂ ಕಾಲೇಜ್ ಡೇಸ್ ಅಲ್ಲಿ ಬಂದು ನೋಡ್ಕೊಂಡು ಯಾವ ಚೆನ್ನಾಗಿ ಚೆನ್ನಾಗಿರುತ್ತಲ್ಲ ಅಂತ ಕಾಲೇಜ್ ಡೇಸ್ ಅಲ್ಲಿ ನೋಡ್ತಾ ಇದ್ದೆ. ಅವಾಗ ನೋಡಿ ಅವ್ರು ಅವಾಗ್ಲೇ ನೋಡಿದಾರೆ. ಮೈಸೂರು, ನಾನು ದಾವಣಗೆರೆ ಕಾಲೇಜ್ ಡೇಸ್ ಅಲ್ಲಿ ನೋಡ್ತಾ ಇದ್ರಂತೆ. ನೋಡಿದಾರೆ ಎಲ್ಲ ಪ್ರತಿಭೆಗಳು ಎಲ್ಲರೂ ಗುರುತಿಸ್ಬೇಕ್ರಿ. ದಾವಣಗೆರೆ ಆದ್ರೇನು, ಮೈಸೂರು ಆದ್ರೇನು. ಇವಾಗ ಏನ್ ಗೊತ್ತಾ, ಇಷ್ಟು ಇಂಟರ್ವ್ಯೂಸ್ ಮಾಡಿದಿನ ಎಲ್ಲ ಕಡೆಯಿಂದ ಒಂದೊಂದು ವಿಷಯ ತಗೊಂಡ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಈಗ ಜಾಗ ಎಲ್ಲೇ ಇರ್ಲಿ ಗುರ್ಸೋದು ಮುಖ್ಯ ಅಲ್ಲ. ಹೇಳಿದ್ರು ಅವ್ರು ಕರೆಕ್ಟ್ ಆಗಿ. ಅದಕ್ಕೆ ನಮ್ ಡೈರೆಕ್ಟರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸಿನಿಮಾಗ್ ನನ್ನ ಕಾಸ್ಟ್ ಮಾಡಿದಕ್ಕೆ ಅಲ್ವಾ. ಈಗ ನೀವು ಮಲೈಕಾ ಜೊತೆ ಕೆಲಸ ಮಾಡಿದ್ ಹೇಗ್ ಅನ್ಸ್ತು? ಸೊ ನಿಮಗೆ ಹೇಗಿತ್ತು ಅಂತ ಕೇಳಿದ್ರೆ ನೀವಿರ್ಲಿಲ್ಲ. ಹೇಗೆ ಅನಿಸ್ತು ಅವ್ರ ಜೊತೆಗೆ ಕೆಲಸ ಮಾಡಿದ್ದು? ಶಿ ಇಸ್ ವೆರಿ ಸ್ವೀಟ್ ಲೇಡಿ ಫಸ್ಟು. ಆಮೇಲೆ ಭಾಳ ಡೆಡಿಕೇಶನ್ ಇರುವಂಥ ಆ್ಯಕ್ಟರು. ಈಗ ಒಂದೊಂದ್ಸಲ ದೊಡ್ಡ ದೊಡ್ಡ ಸೀನ್ ಇದ್ರು ಹಿಂಗೆ ನೋಡ್ಕೊಂಡು ಹಿಂಗೆ ಓಕೆ ಪಟ್ ಅಂತ ರೆಡಿ ಆಗಿಬಿಡ್ತಾಳೆ. ಅಂದರೆ ಅದು ಹಿಂಗೆ ರೆಡಿ ಆಗ್ತಾಳೆ. ಅಂದರೆ ಅದು ಅಂದರೆ ಒಬ್ಬ ಆ್ಯಕ್ಟ್ರಿಗಿರೋ ಪ್ರತಿಭೆ ಇದೆಯಲ್ಲ, ಹಿಂಗೆ ಪಾತ್ರಕ್ಕೆ ಪ್ರಿಪೇರ್ ಆಗ್ತಾರೆ. ಆಮೇಲೆ ಆ್ಯಕ್ಚುಲಿ ನಾನು ಒಂದೆರಡು ಕಡೆ ಬೇಕಾದ್ರೆ ಒಂದೆರಡು ಡಿಫ್ರೆಂಟ್ ಬೇರೆ ಟೇಕ್ ತೊಗೋತೀನಿ ಅಂತಂದ್ರೆ ಇವ್ರು ಓಕೆ ತಗೊಳ್ಳಿ ಬೇಕಾದ್ರೆ ಅಂದ್ಬಿಟ್ಟು ಅವ್ರು ಮಾತ್ರ ಲೈಕ್ ಫಸ್ಟಿಂದ ಕೊನೆವರೆಗೂ ಅದೇ ಮೇಂಟೈನ್ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ರೀಟೇಕ್ ನನ್ನಿಂದ ಆಗಿರ್ಬೋದು, ನಿಮ್ಮಿಂದ ಆಗಿಲ್ಲ. ಅಂದ್ರೆ ನಿಮ್ದು ಡಿಫ್ರೆಂಟ್ ಪಾತ್ರ ಅಲ್ವಾ, ಸೊ ಟೇಕ್ಸ್ ಟೈಮ್. ಸೊ ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ಹುಡುಗಿ, ಒಳ್ಳೆ ಆ್ಯಕ್ಟ್ರು, ಆಯಿತಾ, ಒಂದು ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ, ಅಷ್ಟು ಮಾತ್ರ ನಾನು ಅನ್ಕೊಂಡಿದ್ದೇನೆ. ಓಕೆ, ನೋಡಿ ನೀವು ಇನ್ನು ನೆಕ್ಸ್ಟ್ ಮೂವಿಗಳಿಗೆ ಆಫರ್ ಬರುತ್ತೆ ಹಾಗಿದ್ರೆ. ಸೊ ಅಲ್ಲ, ಅದೇ ನಮ್ಮ ಸಿನಿಮಾಯಿಂದ ಬರ್ಬೇಕು, ಅವ್ರಿಗೆ ಬಂದೇ ಬರುತ್ತೆ, ಅವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ. ಓಕೆ, ಫುಲ್ ಬಿಸಿ ಆಗಿದ್ದಾರೆ. ಕತೆ ಕೇಳ್ತೀರಾ? ಅವರು ಸಿಕ್ಕಾಪಟ್ಟೆಲ್ಲ ಬಿಸಿ ಇದ್ದೀನಿ ಅಷ್ಟೇ. ಈಗ ನಾಗಭೂಷಣ್ ಅವ್ರನ್ನ ನೀವು ರೈಟರ್ ಅಂತ ಕೇಳಿದೀವಿ. ನಿಮ್ಮ ಡೈರೆಕ್ಷನ್ಸ್ ಅಲ್ಲಿ ಈ ಮುಂದೆ ಯಾವ್ದಾದ್ರು ಸಿನಿಮಾಗಳನ್ನ ನಾವು ನಿರೀಕ್ಷೆ ಮಾಡ್ಬೋದಾ? ಆಸೆ ಇದೆ, ನಾನು ಬರೆದು ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಡೆಫಿನೆಟ್ ಆಗಿ ಮಾಡೇ ಮಾಡ್ತೀನಿ. ಕಮಿಂಗ್ ಡೇಸಲ್ಲಿ ಒಂದು ಅಟ್ಲೀಸ್ಟ್ ನಾನು ಒಂದು ಬರ್ದೊಂದು ಅಟ್ಲೀಸ್ಟ್ ನಾನು ರೈಟರಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋದಿದೆ. ಸೊ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಓಕೆ, ಮಲೈಕಾ ಅವರು, ಈಗ ನೀವು ಧಾರಾವಾಹಿಲಿ ಸೀರಿಯಲ್ ಮಾಡಬೇಕಾದ್ರೂ ಕೂಡ ಸಿನಿಮಾಗೆ ಬಂದ ತಕ್ಷಣ ಅದು ಬೇರೆ ಬೇರೆ ಥರನೇ ಇರುತ್ತೆ. ಅಂದರೆ ಶೂಟಿಂಗ್ಸ್ ಏನೇ ಇದ್ರೂ ಕೂಡ ಡಿಫ್ರೆನ್ಸ್ ತುಂಬ ಇರುತ್ತೆ. ಸೊ ನಿಮಗೆ ತುಂಬ ಡಿಫ್ರೆನ್ಸ್ ಅಂತ ಅನಿಸಿದ್ದು ಏನು? ಟೈಮಿಂಗ್ಸ್ ಸ್ಕೆಡ್ಯೂಲ್ ಇರ್ತಾ ಇತ್ತು ಅಲ್ಲಿ. ಇಲ್ಲಿ ತುಂಬ ಆರಾಮಾಗಿ ಕೆಲಸ ಮಾಡ್ಬೋದು. ಪ್ರಿನ್ಸಸ್ ಥರ ನಮ್ಮನ್ನ ನೋಡ್ಕೋತಾರೆ. ಯಾವ ಪ್ರೊಡಕ್ಷನ್ ಹೌಸ್ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಸೊ ಫಸ್ಟ್ ಪ್ರೊಡಕ್ಷನ್ ಹೌಸಿಂದ ಇಟ್ಕೊಂಡು ಇವಾಗ ನಾನು ಮುಂದೆ ಮಾಡ್ತಿರೋದು ಅವ್ರ ಮನೆ ಮಗಳ ಥರ ಆರಾಮಾಗಿ ನೋಡ್ಕೋತಾರೆ. ಬಟ್ ಸೀರಿಯಲಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಡೈಲಿ ಎಪಿಸೋಡ್ಸ್ ಹೋಗಬೇಕು, ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇರುತ್ತೆ. ಬೆಳಗ್ಗೆ ಹೋದರೆ ರಾತ್ರಿ ಬರ್ತೀನಿ, ಅದಕ್ಕೆ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಒಂದು 20 ದಿನಕ್ಕೆ. ಬಟ್ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ನಾನು ತುಂಬ ಡಿಸಿಪ್ಲಿನ್ ಕಲ್ತಿದ್ದೀನಿ. ಇವಾಗ ಡೈರೆಕ್ಟರ್ ನನಗೆ 7 ಗಂಟೆಗೆ ನೀನು ಮೇಕಪ್ಪಲ್ಲಿ ರೆಡಿ ಇರಬೇಕು ಅಂದರೆ ನಾನು ಇರ್ತೀನಿ ರೆಡಿ. ನನಗೆ 5 ಗಂಟೆಗೆ ಎದ್ದು ನಾನು ಮೇಕಪ್ ಆರ್ಟಿಸ್ಟ್ನ ಕರೆಸಿ ರೂಮ್ಗೆ ರೆಡಿಯಾಗಿ ಹೋಗ್ತೀನಿ ನಾನು. ಸೊ ಅದು ನನಗೆ ಸೀರಿಯಲಿಂದ ಕಲ್ತಿರೋದು. ಆ್ಯಂಡ್ ಆ್ಯಕ್ಚುಲಿ ನಾನು ಸೀರಿಯಲಿಂದ ಬಂದಿದ್ದೀನಿ ಅಂತ ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ತುಂಬ ಸೂಪರ್ ಸ್ಟಾರ್ಸು, ನಮ್ಮ ಯಶಿಂದ, ರಾಕಿಂಗ್ ಸ್ಟಾರ್ ಯಶಿಂದ ಮತ್ತು ರಾಧಿಕಾ ಪಂಡಿತ್ ಮ್ಯಾಮಿಂದ ಅವ್ರು ಎಲ್ಲರೂ ಸೀರಿಯಲಿಂದನೇ ಬಂದಿರೋದು. ಸೊ ಆ ಖುಷಿ ನನಗಿದೆ. ಓಕೆ, ಆ್ಯಕ್ಚುಲಾಗಿ ನಾವು ನಿಮ್ಮ ಫಸ್ಟ್ ಸೀರಿಯಲ್ ನೋಡಿದಾಗಲೂ ಅಷ್ಟೇ, ಆವಾಗಲೂ ಕೂಡ ನಿಮಗೆ ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇರುತ್ತೆ. ಮತ್ತು 2ನೇ ಮೂವಿ ನೋಡಿದಾಗಲೂ ಅದರಲ್ಲೂ ಕ್ರೇಜ್ ಇರುತ್ತೆ. ಇದ್ರಲ್ಲಿ ನೋಡಿ ನೀವು ಹೀರೋಯಿನ್ ಆಗ್ಬಿಟ್ಟಿದ್ದೀರಾ. ಬರ್ತಾ ಬರ್ತಾ ನನ್ಸಾಗ್ತಾ ಇದೆ ಅಂತ. ಅಂದ್ರೆ ಪ್ರತಿ ಒಂದು ಸಿನಿಮಾ ಕೂಡ ಒಂದು ಸಿನಿಮಾಗೆ ರಿಲೇಟೆಡ್. ಹೌದು, ನಾನು ಎಲ್ಲ ಕಡೆ ಇದನ್ನ ಹೇಳಿದ್ದೀನಿ. ನೀವೇ ಹೇಳ್ಬಿಟ್ರಿ, ಖುಷಿ ಆಯ್ತು. ನಂಗೆ ಯಾರೋ ರೆಕಗ್ನೈಸ್ ಮಾಡಿ ಹೇಳಿದ್ದೀರಾ. ಹೌದು, ಅಂದ್ರೆ ನಂಗೆ ಇವಾಗಲ್ಲ, ಚಿಕ್ಕ ವಯಸ್ಸಿನೂ ಸಿನಿಮಾ ಅಂದ್ರೆ ಹುಚ್ಚು. ನಮ್ಮಪ್ಪ ವಾರದಲ್ಲಿ ಒಂದು ಸಿನಿಮಾ ಕರ್ಕೊಂಡು ಹೋಗ್ತಿದ್ರು ಕನ್ನಡ ಸಿನಿಮಾಗೆ. ನೋಡ್ತಾನೆ ಇದ್ವಿ ನಾವು 3 ಜನಕ್ಕೆ ದಿಕ್ಕಿಲ್ಲ, ನಾವೇ 3 ಜನ. ಸೊ ಹೋಗ್ಬಿಟ್ಟು ಸಿನಿಮಾ ನೋಡ್ತಿದ್ವಿ. ಅವಾಗಿಂದ ನನಗೆ ಸಿನಿಮಾ ನಂಟು ತುಂಬ ಇದೆ. ಓಕೆ, ನಾಗಭೂಷಣ್ ಅವ್ರು ನಾವು ನೋಡಿದಾಗ ತುಂಬ ಕಾಮನ್ ಮ್ಯಾನ್, ತುಂಬ ಸಿಂಪಲ್ ಮ್ಯಾನ್ ನಿಮ್ಮನ್ನು ನೋಡಿದಾಗ. ಸೊ ಈ ಸಿನಿಮಾದಲ್ಲಿಂತೂ ತುಂಬ ಶೋಕಿವಾಲ ಅಂತ ನಾವಂತೂ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ವಿದ್ಯಾಪತಿ ಸಿನಿಮಾದಲ್ಲಿ ಟ್ರೇಲರ್ ನೋಡಿದಾಗ ಸೊ ರಿಯಲ್ ಪಾತ್ರಕ್ಕೂ ತುಂಬ ಡಿಫ್ರೆನ್ಸೇಷನ್ಸ್ ಇರುತ್ತೆ. ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್, ಹೇಗಿತ್ತು? ಒಂದು ಪಾತ್ರ ಬಂದಾಗ ಅದಕ್ಕೆ ಬೇಕಾದಂಗೆ ನಾವು ಒಂದಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ಅದು ಇಟ್ಸ್ ನಾಟ್ ಲೈಕ್ ಹೋಗಿ ಈಗ ಕರೆಕ್ಟನ್ನ ಹೋಗಿ ಕಲ್ತ್ಬಿಡ್ಬೋದು. ಬಟ್ ಮ್ಯಾನರಿಸಮ್ಸ್ ಹೆಂಗೆ ಕಲಿತೀರಾ, ಅದು ನಮ್ಮದು ಒಂದು ಗ್ರಹಿಕೆ ಇರ್ತದೆ. ಈಗ ನಾನೇನೋ ಸುತ್ತಮುತ್ತ ನೋಡಿರ್ತೀನಿ, ಅಥವಾ ನಾನು ಎಲ್ಲೋ ಯಾರನ್ನೋ ನೋಡಿರ್ತೀನಿ, ಅವ್ರದ್ದು ಏನಾದರೂ ಮ್ಯಾನರಿಸಮ್ ನಾನು ಹಾಕೊಬೋದಾ, ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ತೀವಿ.
ಸೊ ಆ್ಯಸ್ ಅನ್ ಆ್ಯಕ್ಟರ್ ಅದು ನಂದು ಕೆಲಸ ಅದು. ಓಕೆ ಇವ್ನು ಯಾವ ಥರ ಬಿಹೇವ್ ಮಾಡಬೇಕು, ಯಾಕಂದರೆ ಈ ಥರದ್ದು ಸ್ವಲ್ಪ ಈ ಓವರ್ ದ ಟಾಪ್ ಕ್ಯಾರೆಕ್ಟರ್ಗಳಿರ್ತಾವಲ್ಲ, ಈ ಥರದ್ದು ಕ್ಯಾರೆಕ್ಟರ್ಗಳದ್ದು ಒಂದೇನು ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೆ. ಸೊ ಆ ಥರ ಅನ್ನಿಸ್ಬಾರ್ದು. ಅದು ಹ್ಯೂಮರ್ ಅಂತ ಅನ್ನಿಸ್ಬೇಕು, ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಾರ್ದು. ಅದೊಂದು ಸಣ್ಣ ಥಿನ್ ಲೈನ್ ಅದು. ಅದಕ್ಕೆ ಗೊತ್ತಿರಬೇಕು ನಮಗೆ, ಅದ್ರೊಳಗಡೆ ಆಟ ಆಡಬೇಕು. ತೀರಾ ಏನು ಮಾಡಲಿಲ್ಲ ಅಂತಂದರೆ ಇದು ಏನಿದು ಸಪ್ಪೆ ಸಪ್ಪೆ ಅನ್ಸುತ್ತೆ. ಏನಾದ್ರು ಓವರ್ ಮಾಡಿದ್ರೆ ಓವರ್ ಅನ್ಸುತ್ತೆ. ಸೊ ಆ ಮಧ್ಯದಲ್ಲಿ ಆಟ ಆಡ್ಬೇಕು ಯಾವತ್ತೂ. ಅದು 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 ನಮಗಿರೋ ಚಾಲೆಂಜು, ಅದು ನಮ್ಮ ಕೆಲಸ. ಅದನ್ನ ಹೇಗೆ ತೆಗಿತೀನಿ ಹೊರಗಡೆ ನಾನು. ಆಮೇಲೆ ಅವ್ರಿಗೆ ಒಂದ್ ಚಿಕ್ಕ ಪಾತ್ರ ಕೊಟ್ಟರು ಅದನ್ನ ಹೇಗ ಡಿಸೈನ್ ಮಾಡಿ ಅದನ್ನ ದೊಡ್ಡದಾಗಿ ತೋರಿಸ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ ನಾನು ಡೇರ್ ಡೆವಿಲ್ ಮುಸ್ತಫಾ ಅಲ್ಲಿ ನೋಡಿರೋದು. ಅದು ಯಾವ್ದೋ ಒಂದು ಟೀಚರ್ ಕ್ಯಾರೆಕ್ಟರ್ ನಾನು. ಅಂದ್ರೆ ಅದು ಬೇಸಿಕ್ಲಿ ನಾವು ಅಲ್ಲದ ಪಾತ್ರಗಳನ್ನ ಮಾಡಿದಾಗ ನಮ್ಗೊಂದು ಅಂದ್ರೆ ನಮ್ಗೊಂದು ಚಾಲೆಂಜ್, ಹೊಸ ಕಲಿಕೆ ಇದು. ಅದು ಕಲಿತಾ ಹೋಗ್ತೀವಿ ನಾವು. ಇಲ್ಲ ಅಂದ್ರೆ ಅದೇ ಮಾಡ್ಕೊಂಡು ಹಂಗಂಗೆ ಇದ್ಬಿಡ್ತೀವಿ. ಸೊ ಬೇರೆದು ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಒಂದು ಕ್ಯಾರೆಕ್ಟರ್ ಮಾಡೋದು ಯಾವತ್ತೂ ಖುಷಿ ಕೊಡುತ್ತೆ. ಅಂದ್ರೆ ನೀವು ಪಾತ್ರದಲ್ಲಿ ನೋಡಿದಾಗ ನಂಗೆ ತುಂಬಾ ಅಟ್ರಾಕ್ಷನ್ ಅನ್ಸಿದ್ ನಿಮ್ ಹೇರ್ ಸ್ಟೈಲ್ ಅಪ್ಪ. ನನ್ ನೀವೇನಾ ಅಂತ 2-3 ಸತಿ ಹೇರ್ ಸ್ಟೈಲ್ ಮಾಡ್ಬೇಕು ಹೋಗಿ. ಆಮೇಲೆ ನೋಡಿ ಕಲರ್ ಮಾಡ್ಸಿದ್ದಾರೆ ಅವರು. ಮಾಡಿ ತುದಿಲ್ ಮಾಡಿಸ್ಕೊಳ್ಳಿ, ಊರಿಂದ ಮಾಡ್ಸಕ್ ಹೋಗ್ಬೇಡಿ. ಆಮೇಲೆ ನೋಡಿ ನಾನು ಹೇರ್ ಫಾಲ್ ಆಗಿದೆ, ಹೋಗಿದೆ ನನ್ ಕೂದ್ಲು, ನಾನು ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟನ. ಸೊ ಯಾರಿಗೆ ದಯವಿಟ್ಟು ವೀಕ್ಷಕರೇ ಯಾವುದೇ ಕಾರಣಕ್ಕೂ ರೂಟ್ ಇಂದ ಎಲ್ಲ ಹೇರ್ ಕಲರ್ ಮಾಡ್ಕೊಳಕ್ ಹೋಗ್ಬೇಡಿ. 4 ದಿನ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಇಲ್ಲ ಅಂತಲ್ಲ. ಆಮೇಲೆ ಅದರ ಅನುಭವಿಸ್ತೀರಾ, ದಯವಿಟ್ಟು ಹೇರ್ ಫಾಲ್ ಆಗುತ್ತೆ. ಇದು ನಾನು ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. ನಿಮ್ ಮನೆಯವ್ರು ಏನು ಹೇಳಲಿಲ್ವಾ ಕಲರಿಂಗ್ ಮಾಡಿಸಿದಾಗ? ನಿಮ್ ವೈಫ್ ಬೈದ್ಲು, ಒಳ್ಳೆ ಚಪ್ರಿ ತರ ಕಾಣ್ತಾ ಇದೀರ ಅಂತ ಬೈದ್ಲು. ಏನ್ ಮಾಡಕ್ಕಾಗತ್ತೆ, ಹೆಂಡ್ತಿರೋದೇ ಬೈಯೋದಕ್ಕೆ, ಗಂಡಂದಿರೋದು ಬೈಸ್ಕೋಬೇಕು. ಅದು ಆತರ ಕಲರ್ ಮಾಡ್ಕೊಂಡಾಗ ಯಾರು ಬೈಯಲ್ಲ, ಬೈತಾರೆ, ಯಾರಾದ್ರೂ ಬೈತಾರೆ. ಅದಾದ್ಮೇಲೆ ನಿಮ್ ಜೊತೆ ಮಲ್ಕೊಂಡ್ರೆ ಅಲ್ಲ ಬೇರೆ ಇದೇನಿತ್ತು ಆಪ್ಷನ್ ಇತ್ತು. ಅಲ್ಲ ಪಕ್ಕದ ಆರಾಮಾಗಿ ಮಲ್ಕೊಳ್ಳಿಲ್ವಲ್ಲ. ನಾವೇನೋ ಟೋಕನ್ ಏನೋ ಹಾಕಿರ್ಬೋದು, ಆತರ ಕಲರಿಂಗ್ ಆ ತರದ್ ಏನಾದ್ರು ಹೇರ್ಸ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ಪೂರ್ತಿ ಇದನ್ನೇ ಹೇರ್ ಕಲರ್ ಮಾಡ್ಬಿಟ್ಟಿದ್ರು. ಅದೊಂಥರ ನಂಗೊಂದು ಬಹಳ ವಿಚಿತ್ರ ಅನ್ಸುತ್ತೆ. ನನಗೆ ಈ ಜಾಸ್ತಿ ಸ್ಟೈಲ್ ಮಾಡೋದಕ್ಕೇನೆ ಭಯ. ಅದು ಒಂದಿನ ಇವನೇನು ಚೆನ್ನಾಗೇ ಇದ್ನಲ್ಲ, ಇವನ್ ಯಾಕೆ ಬೇಕಿತ್ತು ಇವೆಲ್ಲ ಅಂತ. ಹೊರಗಡೆ ಹೋದಾಗ ಯಾವ್ದೋ ನಾಯಿಗಳು ಅಟ್ಟಿಸ್ಕೊ ಬರ್ಲಿಲ್ವಾ ಹೇಗೆ? ಅಯ್ಯೋ ಯಾಕೆ, ನಾನು ಶೂಟಿಂಗ್ ಮುಗಿದ್ಮೇಲೆ ಕ್ಯಾಪ್ ಹಾಕೊಂಡು ಹಿಂಗ್ ಹೋಗ್ತಿದ್ನಲ್ಲ, ಯಾರಿಗೂ ಕಾಣಿಸ್ಬಾರ್ದು ಅಂತ. ಅಲ್ಲ ಒಂದ್ಸತಿ ಕಲರ್ ಮಾಡ್ಸಿದ್ರು, ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಮಾಡಿದ್ವಿ. ಡೈರೆಕ್ಟರ್ಸ್ ಬಂದ್ರು, ಸ್ವಲ್ಪ ಲೈಟ್ ಆಗಿದೆ, ಇನ್ ಸ್ವಲ್ಪ ಡಾರ್ಕ್ ಆಗ್ಬೇಕಂತ ಮತ್ತೆ ಮಾಡಿಸಿದ್ರು. ಕೂದಲು ಬಹಳ ಹೋಗಿದೆ. ಇವತ್ತು ಬೆಳಿಗ್ಗೆನು ಬರ್ಬೇಕಾದ್ರೆ ನಾನು ಹಿಂಗೆಲ್ಲ ನೋಡ್ತಾ ಇದ್ದೆ, ಒಂದ್ಸತಿ ಕಣ್ಣಲ್ಲಿ ಹಂಗೆ ನೀರು ಬಂತು, ಅಯ್ಯೋ ಹೋಗ್ತಾ ಇದೆಯಲ್ಲ ಕೂದಲು ಅಂತ. ಆ ನೋವು ಅದು ಬೇರೆ. ಇದು ಹೆಂಗೆ ಗೊತ್ತಾ, ಡಾಕ್ಟರ್ ಹತ್ರ ಹೋಗಿ ಇದು ಕೂದಲು ಉದುರ್ತಾ ಇದೆ ಅನ್ಸುತ್ತೆ, ಹೇರ್ ಫಾಲ್ ಆಗ್ತಾ ಇದೆ ಅಂತ. ಅವ್ರೇನ್ ಹೇಳ್ತಾರೆ ಹೇಳಿ, ಅದು ನೀವು ಸ್ಟ್ರೆಸ್ ಮಾಡ್ಕೊಂಡಿರ, ಅವ್ರು ಸ್ಟ್ರೆಸ್ ಮಾಡ್ಕೋಬೇಕು. ಇದೊಂಥರ ಸೈಕಲ್, ಕೋಳಿನ ಮೊಟ್ಟೆನ ಅಂದಂಗೆ ಸೈಕಲ್. ಕೂದಲು ಉದುರ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಿದೆ ಅಂತ ಕೂದಲು ಉದುರ್ತಾ ಇದೆ. ಸೊ ಇದು ಬಹಳ ಇದೊಂದು ವಿಶೇಷ ಸರ್ಕಲ್. ಇದು ಎಷ್ಟು ತಿಂಗಳಿತ್ತು ಅದು ಹೇರ್ ಕಲರಿಂಗ್ ಎಲ್ಲ? ಇದು ಒಂದು 4-5 ಸಲ ಹಾಕೊಂಡಿದ್ದಲ್ಲ, 4-5 ಸಲ ಹಾಕೊಂಡಿದ್ದೀನಿ. ಇಮ್ಯಾಜಿನ್ 4-5 ಸಲ ರೂಟ್ ಇಂದ ಹಾಕಿರೋದು ಅವರು. ಸೊ 4-5 ಸಲ. ಸೊ ತಿಂಗಳು ಅಂದ್ರೆ ತುಂಬಾ ತಿಂಗಳುಗಳಿದೆ. ಓಕೆ, ಒಟ್ಟಿನಲ್ಲಿ ತುಂಬಾ ಅಂದ್ರೆ ನಿಮ್ ಪಾತ್ರ ಹೆಂಗಿದೆ ಅಂತ ಜನರಿಗೆ ತುಂಬಾ ಅಟ್ರಾಕ್ಷನ್. ನೋಡಿದ ತಕ್ಷಣ ಏನಪ್ಪಾ ಇದು ನಾಗಭೂಷಣ್ ಅವ್ರು ಹಿಂಗ್ ಕಾಣಿಸ್ತಾ ಇದಾರೆ ಅಂದ್ರೆ, ನೀವು ಏನ್ ಪಾತ್ರ ಏನ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ನಿಮ್ದು ಆ ಡ್ರೆಸ್ ಸೆನ್ಸ್ ಇದೆಯಲ್ವಾ, ಆ ಸಿನಿಮಾದಲ್ಲಿ ತೋರಿಸಿದಾರಲ್ಲ, ಅದು ತುಂಬಾ ಅಟ್ರಾಕ್ಟ್ ಆಗಿ ಅನ್ಸ್ಬಿಡುತ್ತೆ. ಅಂದ್ರೆ ನೋಡುಗರಿಗೆ ಒಂಥರ ಇದೇನು ಹೊಸತನ ಅಂತ ಅನ್ಸ್ಬಿಡುತ್ತೆ. ಸೊ ಆ ರೀತಿಯಾಗಿ ನಿಮ್ದು ಕ್ಯಾರೆಕ್ಟರ್ ಆಕ್ಚುಲಿ ಇದೆ. ಸೊ ತುಂಬ ಖುಷಿ ಆಯ್ತು ಅದು ನೋಡಿ. ಸೊ ಇವಾಗ ಏಪ್ರಿಲ್ 10ಗೆ ನಿಮ್ಮದು ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ, ಎಷ್ಟು ಒಂದು ಕುತೂಹಲ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ತುಂಬಾ ಎಕ್ಸೈಟೆಡ್ ಇದ್ದೀನಿ, ಟೆನ್ಷನಲ್ಲಿ ಇದ್ದೀನಿ. ಟೆನ್ಷನ್ ಏರ್ ಫಾಲ್ ಕೂಡ ಆಗ್ತಾ ಇದೆ, ಬಟ್ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಅಂದರೆ ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿ, ಯಾಕಂದರೆ ಸ್ಕ್ರಿಪ್ಟಿಂದ ನಾನು ಟ್ರಾವೆಲ್ ಮಾಡಿದ್ದೀನಿ. ಯಾಕಂದರೆ ನಾನು ಮೊದಲಿಂದ ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಲ್ಲ, ಅದೇ ಥರದ್ದೊಂದು ಪಾತ್ರ. ಈಗ ನಾನು ನಾನು ಆಯಿತಾ, ಏನೋ ಬಂದಿದ್ದೆಲ್ಲ ಪಾತ್ರ ಮಾಡಬೇಕು ಅಂತ ಮಾಡಿದ್ದಿಲ್ಲ. ಇದು ನಾನು ಬಹಳ ಅಂದರೆ ಈ ಕಥೆನ ಇಲ್ಲ, ಈ ಕಥೆ ನಾವು ಮಾಡಲೇಬೇಕು ಅಂತ ಮಾಡಿರೋಂಥ ಸಿನಿಮಾ ಇದು. ಸೊ ಹಂಗಾಗಿ ಅದೊಂದು ಆಮೇಲೆ ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಾನು ಆಡಿ ಸಿನಿಮಾ ನೋಡಿದ್ದೀನಿ. ಸೊ ಅದು ಡಬಲ್ ಕಾನ್ಫಿಡೆನ್ಸ್ ಇದೆ, ಬಟ್ ಒಂದು ಸಣ್ಣ ಅಳಕಿದೆ. ಅದು ಇರಬೇಕು ಆ್ಯಕ್ಚುಲಿ, ಸಣ್ಣದೊಂದು ಅಳುಕು. ಈ ಪರೀಕ್ಷೆಗೆ ನಂಗೆ ಎಷ್ಟೇ ಪ್ರಿಪೇರ್ ಆಗಿ ಹೋಗಿದ್ರು ಕ್ವಶನ್ ಪೇಪರ್ ಅಲ್ಲೇ ನೋಡೋವರ್ಗು ಅಲ್ವಾ, ಹಾಲ್ ಹೋಗಿ ಇನ್ವಿಜಿಲೇಟರ್ ನಮ್ಮ ಕೈ ಕೊಡೋವರ್ಗು ಕ್ವಶನ್ ಪೇಪರ್ನ ಅಲ್ಲಿವರೆಗೂ ಟೆನ್ಷನ್ ಇರ್ತದೆ. ಒಂದ್ಸತಿ ಹಿಂಗ್ ನೋಡಿದ್ಮೇಲೆ ಬಿಡು ಎಲ್ಲ ಗೊತ್ತು, ಆರಾಮ್ ಬರಿತೀನಿ ಅಂತ ಬರಕ್ ಶುರು ಮಾಡ್ತೀನಿ ಅಲ್ವಾ. ಸೊ ಹಾಗೆ
ಅದು ಸಣ್ಣ ಅಳುಕು ಎಕ್ಸಾಮ್ ಹಾಲವ್ರಿಗೆ ಹೋಗಿರುತ್ತಲ್ಲ, ಆ ಅಳುಕು ಇದ್ದೇ ಇದೆ ನನಗೂ, ವಿಚ್ ಇಸ್ ಗುಡ್. ಆಮೇಲೆ ಒಂದು ಸುಮ್ಮನೆ ನಾವು ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ಬ್ಲೇಮ್ ಮಾಡೋದಲ್ಲ. ಐ ಮೀನ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಾಗ ಜನ ಯಾವಾಗಲೂ ಥಿಯೇಟ್ರಿಗೆ ಬರ್ತಾರೆ. ಸೊ ಇದು ನನ್ನ ಮುಂಚೆ ನನ್ನ ಟಗರು ಪಲ್ಲೆ ಸಿನಿಮಾದಲ್ಲಿ ಕೂಡ ಆಗಿದೆ. ಆವಾಗಲೂ ನಾನು ಯಾರೂ ಅಲ್ಲ, ನಾನು ಫಸ್ಟ್ ಲೀಡ್ರು ಅದು. ಸೊ ಜನ ಆವಾಗ ಕೂಡ ಬಂದು ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡಿದ್ರು. ಅಂಥದ್ದೇ ಒಂದು ಎಂಟರ್ಟೈನಿಂಗ್ ಸಿನಿಮಾ ಇದು ಕೂಡ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ. ಆಮೇಲೆ ಈಗ ಬೇಸಿಗೆ ರಜಕ್ಕೆ ಎಲ್ಲ ಮಕ್ಕಳ ಜೊತೆ ಹೋಗೋಕೆ ಎಲ್ಲಾದರೂ ಒಂದು ಸಿನಿಮಾ ನೋಡೋದಕ್ಕೆ ಬೇಕು, ಪೇರೆಂಟ್ಸ್ಗೂ ಕರ್ಕೊಂಡು ಹೋಗೋದಕ್ಕೆ ಒಂದು ಸಿನಿಮಾ ಬೇಕು. ಆ ಥರದ್ದೊಂದು ಸಿನಿಮಾ ನಮ್ಮ ವಿದ್ಯಾಪತಿ ಸಿನಿಮಾ. ಅಂದರೆ ಮಕ್ಳಿಗೂ ಇಷ್ಟ ಆಗಬೇಕಲ್ಲ ಸಿನಿಮಾ, ಅದು ಬಹಳ ಮುಖ್ಯ. ಆವಾಗ ಪೇರೆಂಟ್ಸ್ ಹೋಯ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಸಿನಿಮಾ, ಆ ಥರದ್ದು ಒಂದು ಸಿನಿಮಾ. ಸೊ ದಯವಿಟ್ಟು ನೀವೆಲ್ಲ ವೀಕ್ಷಕರೇ ಈ ಬೇಸಿಗೆ ರಜೆಯಲ್ಲಿ ಬಂದು ನಿಮ್ಮ ಮಕ್ಕಳ ಜೊತೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮ್ಮ ಬೇಸಿಗೆ ಶಿಬಿರ ಥಿಯೇಟ್ರಲ್ಲಾಗಲಿ ಅಂತ ಕೇಳ್ಕೊತೀನಿ. ಓಕೆ, ಮಲೈಕಾ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೊ ನಿಮ್ಮ 2ನೇ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ? ನಿಮ್ಮ ಕ್ಯಾರೆಕ್ಟರ್ ಅಂತೂ ಈಗಾಗಲೇ ತುಂಬ ಜನ ನೋಡ್ಬಿಟ್ಟಿದ್ದಾರೆ, ಅಂದರೆ ಏನು ತುಂಬ ಸಕ್ಕತ್ತಾಗಿ ಕಾಣಿಸ್ತಿದ್ದಾರಪ್ಪ ಅಂತ. ಸೊ ಅದನ್ನ ತುಂಬ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಸಿನಿಮಾವನ್ನು ನೋಡೋದಕ್ಕೆ. ನಾನು ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋಕ್ಕೆ. ಆ್ಯಕ್ಚುಲಿ ವೇಟಿಂಗ್ ಟು ವಾಚ್ ದ ಮೂವಿ ಹೇಗೆ ಬಂದಿದೆ ಅಂತ. ನೋಡೋಲ್ಲ, ಕ್ಲೈಮ್ಯಾಕ್ಸ್ ನೋಡಿದೆ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅವರು ಆಫೀಸಲ್ಲಿದ್ದರು ಅವಾಗ ನೋಡಿದೆ. ಸೊ ನಾನು ಹೇಳೋದು ಒಂಥರ ಕ್ಲೀನ್ ಕಾಮಿಡಿ ಇರೋ ಸಿನಿಮಾ. ಆಮೇಲೆ ಜನದಲ್ಲಿ ತುಂಬ ಟೆನ್ಷನ್ ಇರುತ್ತೆ, ಏನೇನೋ ನೋವುಗಳಿರುತ್ತೆ, ಬಟ್ ಎಲ್ಲ ನೋವನ್ನ ಬದಿಗಿಟ್ಟು ಒಂದು 2 hours ನಮ್ಮ ಸಿನಿಮಾನ ಎಂಜಾಯ್ ಮಾಡ್ಬೋದು. ಆಮೇಲೆ ಮಕ್ಕಳನ್ನ ಕರ್ಕೊಂಬರ್ಬೋದು. ಇವಾಗ ಯೂಶಲಿ ಪೇರೆಂಟ್ಸು ಮಕ್ಕಳನ್ನ ಎಲ್ಲೋ ಅವ್ರ ತಾಯಿ ಹತ್ರ ಅವ್ರ ಅತ್ತೆ ಹತ್ರ ಬಿಟ್ಟು ಒಂದು ಸಿನಿಮಾ ನೋಡೋಕೆ ಹೋಗ್ತಾರೆ. ಎಲ್ಲ ಸಿನಿಮಾಗಳನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಟ್ ನಮ್ಮ ಸಿನಿಮಾಗೆ ಮಕ್ಕಳು ಕೂಡ ಬರ್ಬೋದು. ಎಲ್ಲರೂ ಕುತ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಸಿನಿಮಾ, ಕಾಮಿಡಿ ಆಗಿರೋ ಸಿನಿಮಾನ ಮಜಾ ಮಾಡ್ಕೊಂಡು ನೋಡ್ಬೋದು. ಸೊ ಎಲ್ಲರಿಗೂ ನಾನು ಕೇಳೋದು ಅದೇ, ಸೀರಿಯಲಿಂದ ನಮ್ಮನ್ನ ನೋಡ್ಕೊಂಡು ಬಂದಿದ್ದೀರಾ. ಈ ಸೀರಿಯಲ್ನ ತುಂಬ ಜನ ಹೆಣ್ಮಕ್ಳು ನೋಡ್ತಾರೆ ಸೀರಿಯಲ್ನ. ನೀವೆಲ್ಲರೂ ನಿಮ್ಮ ಹಸ್ಬೆಂಡ್ನ ಹೇಳ್ಕೊಂಡು ನಿಮ್ಮ ಮಕ್ಕಳನ್ನ ಹೇಳ್ಕೊಂಡು ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ. ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಥಿಯೇಟ್ರಲ್ಲಿ ನೋಡಿ. ಓಕೆ, ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, 100 ದಿನ ಓಡಲಿ ಅಂತಲೇ ನಾವು ಕೂಡ ಅನ್ಕೋತೀವಿ. ಸೊ ಈಗಾಗಲೇ ಟಗರು ಪಲ್ಲೆ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಪ್ರೇಕ್ಷಕರಿಗೆ ಮನದಟ್ಟಾಗಿತ್ತು. ಸೊ ಈ ಸಿನಿಮಾ ಕೂಡ ಆಲ್ಮೋಸ್ಟ್ ಹಾಗೆ ಆಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಸೊ ಇಬ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ವಿದ್ಯಾಪತಿ ಸಿನಿಮಾದ ನಾಯಕ ಹಾಗೂ ನಾಯಕಿ ಇಬ್ಬರು ಕೂಡ ಮಾತನಾಡುವಂಥದ್ದು. ಈಗಾಗಲೇ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾ ನಿಜವಾಗ್ಲೂ ನಿಮಗೆ ಪ್ರೇಕ್ಷಕರನ್ನ ನಗಿಸೋದಕ್ಕೆ ಈಗಾಗಲೇ ಒಂದು ಸಿನಿಮಾ ಬರ್ತಾ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಒಂದು ಸಿನಿಮಾವನ್ನು ನೋಡ್ಬೋದನ್ನು ಕುರಿತಾಗೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾ ಏಪ್ರಿಲ್ 10ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇರೋದ್ರಿಂದ ಅವರು ಕೂಡ ತುಂಬ ಎಕ್ಸೈಟ್ ಆಗೋ ಕೂಡ ಇದೆ. ಹಾಗೆ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಸಿನಿಮಾ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇದೇ TV9ನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.